ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾವು ಟ್ರಾನ್ಸ್ಲೇಷನ್ ಬಗ್ಗೆ ಕಲಿತಾ ಇದ್ವಿ. ಟ್ರಾನ್ಸ್ಲೇಷನ್ ಪರ್ಪಸ್ಲಿ ನಾನು 2 ವಿಡಿಯೋವನ್ನು ಮಾಡಿದೆ. ಅದರ ಮೇಲೆ ಮೊದಲನೇದು ಜನರಲ್ ಆಗಿ ಟ್ರಾನ್ಸ್ಲೇಷನ್ ಅಂದರೆ ಏನು, ಅದು ಎಲ್ಲಿ ನಡೆಯುತ್ತೆ, ಅದಕ್ಕೆ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಅಂತ ಕಲಿತ್ವಿ. ಅದರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರಾನ್ಸ್ಲೇಷನ್ ಆ್ಯಕ್ಚುಲಿ ಹೆಂಗೆ ನಡೆಯುತ್ತೆ, ಹೌ ಆಲ್ ದ 3 ಡಿಫ್ರೆಂಟ್ ಟೈಪ್ಸ್ ಆಫ್ RNAs ಆರ್ ಇನ್ವಾಲ್ವ್ಡ್, mRNA, tRNA, rRNA, ಹೆಂಗೆ 3 RNAಗಳು ಟ್ರಾನ್ಸ್ಲೇಷನ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗಿ ಅಲ್ಟಿಮೇಟ್ಲಿ ಒಂದು ಪಾಲಿಪೆಪ್ಟೈಡ್ ಚೈನ್ ಅಥವಾ ಅಮೈನೋ ಆ್ಯಸಿಡ್ ಚೈನನ್ನು ಫಾರ್ಮ್ ಮಾಡ್ತವೆ ಅಂತ ಕಲ್ತಿದ್ದೀವಿ. ನಾವು ಅದರದ್ದು ನೆಕ್ಸ್ಟ್ ಕಾನ್ಸೆಪ್ಟು ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ಯಾವಾಗ ನಿಮಗೆ ಹೆಡ್ಡಿಂಗು ಕನ್ಫ್ಯೂಷನ್ ಅನಿಸುತ್ತೋ ಆವಾಗ ಫಸ್ಟ್ ಆ ಹೆಡ್ಡಿಂಗನ್ನು ಸ್ಪ್ಲಿಟ್ ಮಾಡಿ ಅದನ್ನ ಆ ಹೆಡ್ಡಿಂಗದ್ದು ಮೀನಿಂಗನ್ನು ನೀವು ತಗೊಳ್ಳಿ, ಅಂದರೆ ನಿಮಗೆ ಕಾನ್ಸೆಪ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿವರೆಗೂ ನಾವೇನು ಓದ್ತಾ ಇದ್ವಿ, ಇಲ್ಲಿವರೆಗೂ ನಾನು ಪ್ರತಿ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಸೆಂಟ್ರಲ್ ಡೋಗ್ಮಾ ಆಫ್ ಲೈಫನ್ನು ಬರಿತಾ ಇದ್ದೆ. ಐ ಹೋಪ್ ನೀವು ಅಬ್ಸರ್ವ್ ಮಾಡಿರ್ಬೋದು. ಸೆಂಟ್ರಲ್ ಡೋಗ್ಮಾ ಆಫ್ ಲೈಫನ್ನು ತೊಗೊಂಡ್ರೆ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಸ್ಕಿಪ್ ಮಾಡಬೇಡಿ. ಡಿ ಎನ್ ಎಯಿಂದ RNA ಫಾರ್ಮ್ ಆಗುತ್ತೆ. RNA ಇಂದ ಮುಂದೆ ಏನಾಗಿತ್ತು, ನಮ್ಮದು ಪ್ರೋಟೀನ್ ಫಾರ್ಮ್ ಆಗಿತ್ತು. ಹೌದಾ, ಇದು ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್. ಸೊ ಅಲ್ಟಿಮೇಟ್ಲಿ ಇಲ್ಲಿ ಒಂದು ಅಮೈನೋ ಆ್ಯಸಿಡ್ ಚೈನ್ ಫಾರ್ಮ್ ಆಗಿದೆ ಅಂತಂದರೆ ಆ ಅಮೈನೋ ಆ್ಯಸಿಡ್ ಚೈನು ಲಾಸ್ಟಿಗೆ ಅಟ್ ದ ಎಂಡ್ ಅದು ಏನು ಮಾಡಬೇಕು, ಅದು ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಸ್ಟ್ರಕ್ಚರನ್ನು ಹೊಂದಿ ಒಂದು ಪ್ರಾಪರಾಗಿ ಪ್ರೋಟೀನ್ ಅಂತ ಅನ್ನಿಸ್ಕೊಂಡು ಈ ಪ್ರೋಟೀನು ಮೆಜಾರಿಟಿ ಆಫ್ ದ ಟೈಮ್ ಅವು ಎನ್ಸೈಮ್ಸ್ಗಳಾಗಿ, ಕಿಣ್ವಗಳಾಗಿ ಕೆಲಸ ಮಾಡ್ತವೆ. ಓಕೆ, ಸೊ ಈ ಪ್ರೋಟೀನ್ ಇಲ್ಲಿ ಫಾರ್ಮ್ ಆಗಿದೆ ಅಂತಂದರೆ ಇಲ್ಲೇನು ಒಂದು ಜೀನ್ ಅಂತ ನಾವು ತೊಗೊಂಡಿದ್ವಲ್ಲ, ಪೂರ್ತಿ DNA ಎಷ್ಟು ಬೇಕೋ ಅಷ್ಟು ಮಾತ್ರ ನಮಗೆ ಟ್ರಾನ್ಸ್ಕ್ರಿಪ್ಷನ್ ಆಗಿ, ಟ್ರಾನ್ಸ್ಲೇಷನ್ ಆಗಿ ಪ್ರೋಟೀನ್ ಅಂತ ಆಯಿತು. ಸೊ ಇವಾಗ ನಾವಿಲ್ಲಿ ಪ್ರೋಟೀನ್ ಫಾರ್ಮ್ ಆಯ್ತಂದ್ರೆ ಏನಂತ ಹೇಳ್ತೀವಿ, ಅಲ್ಲಿರುವಂತಹ ಜೀನು, ಎಲ್ಲಿ DNA ಇರುವಂತಹ ಜೀನು ಎಟ್ ಲಾಸ್ಟ್ ಎಕ್ಸ್ಪ್ರೆಸ್ ಆಯಿತು. ಅಂದರೆ ಅದು ತನ್ನ ಏನು ಕೆಲಸವನ್ನು ಮಾಡಬೇಕಿತ್ತಲ್ಲ ಅದನ್ನು ಮಾಡಲಿಕ್ಕೆ ಅದು ರೆಡಿ ಆಯಿತು ಅಂತ ಹೇಳ್ತೀವಿ. ಸೊ ಈ ಹೆಡ್ಡಿಂಗಲ್ಲಿ ಏನಿದೆ, ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್, ಇದನ್ನ ಬಿಟ್ಬಿಡಿ, ರೆಗ್ಯುಲೇಷನ್ ಕಲಿಯೋಣಂತೆ. ವಾಟ್ ಈಸ್ ದಿಸ್ ಜೀನ್ ಎಕ್ಸ್ಪ್ರೆಷನ್? ನಾವು ದಿಸ್ ಈಸ್ ಅ ಜೀನ್ ಎಕ್ಸ್ಪ್ರೆಷನ್. ಅಲ್ಟಿಮೇಟ್ ಆಗಿ DNA ಮೇಲೆ ನಾವೇನು ಜೀನ್ಸ್ ಇದ್ದಾವೆ ಅಂತ ಹೇಳ್ತೀವಿ, ಅವು ಈ ಪ್ರೊಸೆಸ್ನ ಮೂಲಕ ಇಲ್ಲಿ ಎಕ್ಸ್ಪ್ರೆಸ್ ಆಗಿ ಒಂದು ಕೆಲಸವನ್ನು ಮಾಡಿದ್ವು. ಇವಾಗ ಪ್ರೋಟೀನ್ಸ್ಗಳು ಅಂದರೆ ಕಿಣ್ವಗಳು ಎಷ್ಟೊಂದು ನಮಗೆ ಚಯಾಪಚಯ ಕ್ರಿಯೆಗಳನ್ನು, ಮೆಟಾಬಾಲಿಕ್ ಆ್ಯಕ್ಟಿವಿಟೀಸನ್ನು ಮಾಡ್ತಾವಲ್ಲ, ರಿಯಾಕ್ಷನ್ಸನ್ನು ಬ್ರೇಕ್ ಡೌನ್ ಮಾಡೋದು, ಕೂಡಿಸೋದು, ಸಾಕಷ್ಟು ಹಲವಾರು ರೀತಿಯಲ್ಲಿ ಎನ್ಸೈಮ್ಸ್ಗಳು ಆ್ಯಕ್ಟ್ ಮಾಡ್ತವೆ ನಮ್ಮ ಬಾಡಿ ಒಳಗಡೆ. ಸೊ ಇದು ನಮಗೆ ಜೀನ್ ಎಕ್ಸ್ಪ್ರೆಸ್ ಆಯಿತು ಅಂತ ಹೇಳಿದ್ವಿ ನಾವು. ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂತಂದರೆ ಏನು? ಸೊ ಈ ಪ್ರೋಸೆಸ್ಸು ಕಂಟ್ರೋಲ್ನಲ್ಲಿ ಇದೆಯೋ, ಯಾರಾದರೂ ಇದಕ್ಕೆ ರೆಗ್ಯುಲೇಟ್ ಮಾಡ್ತಾ ಇದ್ದಾರೋ, ಅಥವಾ ಅದು ತನ್ನ ಮರ್ಜಿಗೆ ಬಂದಂಗೆ ಇವಾಗ ಎಕ್ಸ್ಪ್ರೆಸ್ ಮಾಡೋಕ್ಕೆ ಮನಸ್ಸಿದೆ ಎಕ್ಸ್ಪ್ರೆಸ್ ಮಾಡೋದು, ನಾಳೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಮನಸ್ಸೆಲ್ಲ ಎಕ್ಸ್ಪ್ರೆಸ್ ಆಗಬಾರ್ದು. ಹಾಗೆ ಇದೇನು ಜೀನ್ ಎಕ್ಸ್ಪ್ರೆಸ್ ಆಗುವಂತಹ ಒಂದು ಪ್ರೊಸೆಸ್ ಇದೆಯಲ್ಲ, ಅದನ್ನು ಹೆಂಗೆ ರೆಗ್ಯುಲೇಟ್ ಮಾಡೋದು, ಒಂದು ಸೆಲ್ಲು ಈ ಸ್ಟೆಪ್ಪನ್ನು ಹೆಂಗೆ ರೆಗ್ಯುಲೇಟ್ ಮಾಡುತ್ತೆ, ಇದನ್ನ ನಿಮಗೆ ತುಂಬ ಸಿಂಪಲ್ ಆದಂತಹ ಬೇಸಿಕ್ ಲೆವೆಲಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಓಕೆ, ಸೊ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಕಾನ್ಸೆಪ್ಟಲ್ಲಿ ನಾವೇನು ಓದಬೇಕು, ಅಲ್ಟಿಮೇಟ್ಲಿ DNA ಸೆಗ್ಮೆಂಟ್ ಮೇಲೆ ಏನು ಜೀನ್ಸ್ಗಳು ಇರ್ತಾವೆ ಅಂತ ನಾವು ಹೇಳ್ತೀವಲ್ಲ, ಸೊ ಆ ಜೀನ್ಸ್ಗಳು ಎಕ್ಸ್ಪ್ರೆಸ್ ಆಗುವಂತಹ ಏನೋ ಒಂದು ಪ್ರೊಸೀಜರ್ ಇದೆ. ಯಾವುದಾದ್ರು ಪ್ರೊಸೀಜರು, ಟ್ರಾನ್ಸ್ಕ್ರಿಪ್ಷನ್ ಆಗಬೇಕು, mRNA ಫಾರ್ಮ್ ಆಗಬೇಕು, ಟ್ರಾನ್ಸ್ಲೇಷನ್ ಆಗಬೇಕು, ಪ್ರೋಟೀನ್ ಫಾರ್ಮ್ ಆಗಬೇಕು, ಆಮೇಲೆ ಅದು ತನ್ನ ಕೆಲಸವನ್ನು ಮಾಡಬೇಕು, ಒಂದು ಕ್ಯಾರೆಕ್ಟರನ್ನು ಅದು ಮಾಡಬೇಕು. ಸೊ ಜೀವಿಯ ಏನು ಸೆಲ್ನಲ್ಲಿ ಈ ಪ್ರೋಸೆಸ್ ನಡೀತಾ ಇದೆಯಲ್ಲ, ಅದು ಹೆಂಗೆ ರೆಗ್ಯುಲೇಟ್ ಆಗುತ್ತೆ. ನಾವು ಯಾಕೆ ಈ ಕಾನ್ಸೆಪ್ಟ್ ಬಂತು, ಕೆಲವೊಂದು ಎಕ್ಸಾಂಪಲ್ಗಳನ್ನ ತಗೊಳ್ಳೋಣ. ಇವಾಗ ನಮ್ಮ ಬಾಡಿನ ತೊಗೊಂಡ್ರೆ ಎಷ್ಟು ಬಿಲಿಯನ್ಸ್ವರೆಗೂ ಸೆಲ್ಸ್ ಇದ್ದಾವೆ ನಮ್ಮ ಬಾಡಿನಲ್ಲಿ, ಒಪ್ಕೋತೀರಾ? ಬಟ್ ಇವೆಲ್ಲವೂ ಸೆಲ್ಸ್ಗಳು ಎಲ್ಲಿಂದ ಬಂದಿದ್ದು ಹೇಳಿ? ಹಾಗೆ ನೀವು ಹಿಂದಕ್ಕೆ ಹೋಗ್ತಾ ಹೋದರೆ ಒಂದು ಯುಗ್ಮಜದಿಂದ, ಅಂದರೆ ಒಂದು ಝೈಗೋಟ್ನಿಂದ, ದಿಸ್ ಈಸ್ ದ ಝೈಗೋಟ್ ಅಂತ ತಿಳ್ಕೊಳ್ಳಿ, ಯುಗ್ಮಜ. ಓಕೆ, ಸೊ ಈ ಝೈಗೋಟ್ನಲ್ಲಿ ನ್ಯೂಕ್ಲಿಯಸ್ ಇದೆ, ಇದರ ಒಳಗಡೆ ಏನಿದೆ, ನಮ್ಮದು ಜೆನೆಟಿಕ್ ಮಟೀರಿಯಲ್ ಇದೆ. ಹೌದಾ, ದಿಸ್ ಈಸ್ ದ ಜೆನೆಟಿಕ್ ಮಟೀರಿಯಲ್. ಸೊ ಇದು ಒಂದೇ ಸೆಲ್ಲು ಡಿವೈಡ್ ಆಗಿ ಸಾಕಷ್ಟು ಟೈಮ್ ಅದು ಡಿವೈಡ್ ಆಗ್ತಾ ಈಗಿನ ರೂಪಕ್ಕೆ ಬರಬೇಕಂದ್ರೆ ನಮಗೆ ಬಿಲಿಯನ್ಸ್ ಆಫ್ ಸೆಲ್ಸ್ಗಳನ್ನು ಫಾರ್ಮ್ ಮಾಡಿದೆ. ಆಗಿರೋದು ಯಾವ ಸೆಲ್ಲಿಂದ? ಒಂದೇ ಸೆಲ್ಲಿಂದ. ಹಾಗಾದರೆ ನಮ್ಮ ಬಾಡಿನಲ್ಲಿರುವಂತಹ ಏನು ಮಿಲಿಯನ್ ಸೆಲ್ಸ್ ಇದಾವಲ್ಲ, ಆ ಎಲ್ಲ ಸೆಲ್ಸ್ಗಳಲ್ಲಿನೂ ಸೇಮ್ DNA ಅಂತೂ ಇರಲೇಬೇಕಾ?
ಇದನ್ನು ನೀವು ಒಪ್ಕೋತೀರಾ? ಝೈಗೋಟ್ ಇರುವಂತಹದ್ದು ಮುಂದೆ ಭ್ರೂಣ ಆಗಿ ಅಂದರೆ ಎಂಬ್ರಿಯೋ ಆಗಿ, ಈ ಎಂಬ್ರಿಯೋ ಬೆಳೀತಾ ಬೆಳೀತಾ ಒಂದು ಆರ್ಗ್ಯಾನಿಸಮ್ ಅಂದರೆ ಒಂದು ಜೀವಿ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಒಟ್ಟಿನಲ್ಲಿ ಈ ಆರ್ಗ್ಯಾನಿಸಮ್ನಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ 10 ಬಿಲಿಯನ್ಸ್ ಸೆಲ್ಸ್ ಇದ್ದಾವೆ ಅಂತ ಅಂದ್ಕೊಳ್ಳಿ. ಓಕೆ, ಜಸ್ಟ್ ಅಸಂಪ್ಷನ್. ಹಾಗಾದರೆ ಈ ಎಲ್ಲ 10 ಬಿಲಿಯನ್ ಸೆಲ್ಸ್ಗಳಲ್ಲಿ ಇದೇ ಜೆನೆಟಿಕ್ ಮಟೀರಿಯಲ್ಲೇ ಪಾಸ್ ಆಗ್ತಾ 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 ಬಂದಿರಬೇಕಾ? ಸೆಲ್ ಡಿವಿಷನ್ ಆಗ್ತಾ ಆಗ್ತಾ. ಹಾಗಾದರೆ ನಮ್ಮ ಬಾಡಿನಲ್ಲಿ ಏನಾಗುತ್ತೆ, ಇವಾಗ ನೀವು ನಮ್ಮದು ಜೀರ್ಣಾಂಗ ವ್ಯೂಹ ಡೈಜೆಸ್ಟಿವ್ ಸಿಸ್ಟಮನ್ನು ತೊಗೊಂಡ್ರೆ, ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಏನು ಸೆಲ್ಸ್ಗಳು ಇನ್ವಾಲ್ವ್ ಆಗಿದಾವಲ್ಲ, ಅವು ಏನು ಮಾಡ್ತಾ ಇರ್ತವೆ, ಕಂಟಿನ್ಯೂಸ್ ಆಗಿ ಕಿಣ್ವಗಳನ್ನು ಅಂದರೆ ಎನ್ಸೈಮ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತವೆ. ಯಾಕೆ? ಫುಡ್ಡನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ. ಓಕೆ, ಔಟ್ ಆಫ್ 10 ಬಿಲಿಯನ್ ಸೆಲ್ಸ್ 1 ಬಿಲಿಯನ್ ಸೆಲ್ಸು ಡೈಜೆಸ್ಟಿವ್ ಸಿಸ್ಟಮನ್ನು ಫಾರ್ಮ್ ಮಾಡಿದಾವೆ ಅಂತ ಅಂದ್ಕೊಳ್ಳಿ. ಅವೆಲ್ಲವೂ ಏನು ಮಾಡ್ತಾ ಇದ್ದಾವೆ, ಕಿಣ್ವಗಳನ್ನು ಫಾರ್ಮ್ ಮಾಡ್ತಾ ಇದ್ದಾವೆ. ಇನ್ನೂ ಒಂದು 50,000 ಸೆಲ್ಲು ನಮ್ಮ ಹಾರ್ಟ್ನಲ್ಲಿದ್ದಾವೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಅವು ಏನು ಮಾಡ್ತಾ ಇದ್ದಾವೆ, ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನನ್ನು ಮಾಡ್ತಾ ಇದ್ದಾವೆ. ಇನ್ನೊಂದು 2-3 ಬಿಲಿಯನ್ ಸೆಲ್ಸು ನಮ್ಮದು ನರ್ವಸ್ ಸಿಸ್ಟಮ್ನಲ್ಲಿ ಇದ್ದಾವೆ ಅಂತ ಅಂದ್ಕೊಳ್ಳಿ. ಅವೇನು ಮಾಡ್ತಾ ಇದ್ದಾವೆ, ಸ್ಟಿಮ್ಯುಲೇಷನನ್ನು ತಗೋತವೆ, ಅದಕ್ಕೆ ಒಂದು ರೆಸ್ಪಾನ್ಸನ್ನು ಕೊಡ್ತವೆ, ಪ್ರಚೋದನೆಯನ್ನು ತಗೋತವೆ, ಒಂದು ಪ್ರತಿಕ್ರಿಯೆಯನ್ನು ಕೊಡ್ತವೆ. ಸೊ ಆಗಿದ್ದು ಒಂದೇ ಸೆಲ್ನಿಂದ ಆದ್ರೂ ಈ ಎಲ್ಲ ಸೆಲ್ಸ್ಗಳು ಡಿವೈಡ್ ಆಗ್ತಾ 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 ಡಿಫ್ರೆನ್ಸಿಯೇಷನ್ ಆಗಿದ್ದಾವೆ. ಓಕೆ, ಯಾವ ಸ್ಟ್ರಕ್ಚರನ್ನು ಫಾರ್ಮ್ ಮಾಡಿದಾವಲ್ಲ ಅಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಅವು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾವೆ. ಸೆಲ್ಲು ಕೆಲಸ ಮಾಡ್ತಾ ಇದೆ ಅಂದರೆ ಏನು, ಅಲ್ಲಿ ಜೀನ್ಸ್ ಎಕ್ಸ್ಪ್ರೆಸ್ ಆಗ್ತಾ ಇದ್ದಾವೆ ಅಂತ ಅರ್ಥ. ಜೀನ್ಸ್ ಎಕ್ಸ್ಪ್ರೆಸ್ ಆಗ್ತಾ ಇದ್ದಾವೆ ಅಂದರೆ ಏನು, ಈ ಪ್ರೊಸೆಸ್ಸು ಕಂಟಿನ್ಯೂಸ್ ಆಗಿ DNA ಮೂಲಕ ನಡೀತಾ ಇದೆ ಅಂತ ಅರ್ಥ. ಹಾಗಾದರೆ ಹಾರ್ಟ್ನಲ್ಲಿರೋದು ಒಂದು ಕೆಲಸ ಮಾಡ್ತಿದೆ, ಬ್ರೈನ್ನಲ್ಲಿರೋದು ಒಂದು ಕೆಲಸ ಮಾಡ್ತಾ ಇದೆ, ಲಿವರ್ನಲ್ಲಿರೋದು ಒಂದು ಕೆಲಸ ಮಾಡ್ತಾ ಇದೆ, ಅಂದರೆ ಒಂದೊಂದು ಕ್ಯಾರೆಕ್ಟರನ್ನು ಮಾಡ್ತಾ ಇದೆ ಅಂತಂದರೆ ಅಲ್ಲಿ ಜೀನ್ ಎಕ್ಸ್ಪ್ರೆಷನ್ನು ಬೇರೆ ಬೇರೆ ಆಯಿತಾ? ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಇದು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು. ಸೊ ನಮ್ದು ಎಲ್ಲ ಸೆಲ್ಸ್ನಲ್ಲಿನೂ ಒಂದೇ ಜೆನೆಟಿಕ್ ಮಟೀರಿಯಲ್ ಇದ್ರೂ ಕೆಲವೊಂದು ಕಡೆ ಕೆಲವೊಂದು ಕ್ಯಾರೆಕ್ಟರ್ಸು ಆನ್ ಇದ್ದಾವೆ, ಕೆಲವೊಂದು ಕ್ಯಾರೆಕ್ಟರ್ಸು ಆಫ್ ಇದ್ದಾವೆ. ಇವಾಗ ಇಲ್ಲಿ ನಡೆಯುವಂತಹ ಜೀನ್ ಎಕ್ಸ್ಪ್ರೆಷನ್ನು ನನ್ನ ಹಾರ್ಟ್ನಲ್ಲಿ ನಡೀತಾ ಇಲ್ಲ. ಹಾರ್ಟ್ನಲ್ಲಿ ನಡೆಯುವಂತಹ ಜೀನ್ ಎಕ್ಸ್ಪ್ರೆಷನ್ ಕ್ಯಾರೆಕ್ಟರು ನಮ್ಮ ಕಿಡ್ನಿ ಸೆಲ್ಸ್ನಲ್ಲಿ ನಡೀತಾ ಇಲ್ಲ. ವಾಟ್ ಡಸ್ ಇಟ್ ಮೀನ್? ದಿಸ್ ಮೀನ್ಸ್ ದ್ಯಾಟ್ ನಮ್ಮದೇನು ಜೆನೆಟಿಕ್ ಮಟೀರಿಯಲ್ ಇದೆಯಲ್ಲ, ಈ ಜೆನೆಟಿಕ್ ಮಟೀರಿಯಲ್ಲು ಜೀನ್ ಎಕ್ಸ್ಪ್ರೆಷನ್ ಮಾಡಬೇಕು ಅಂತಂದರೆ ಫಸ್ಟ್ ಇಟ್ ವಿಲ್ ಚೆಕ್ ಇಟ್ಸ್ ಸರೌಂಡಿಂಗ್. ಅಂದರೆ ಆ ಸೆಲ್ಲು ಅಥವಾ ಆ ಜೀನ್ ಅಂತ ತಗೊಳ್ಳಿ, ಆ ಜೀನ್ ಏನಿದೆಯಲ್ಲ, ಇವಾಗ ಒಂದು 10 ಜೀನ್ ಇದ್ದಾವೆ ಅಂತ ತಿಳ್ಕೊಂಡ್ರೆ ಆ 10 ಜೀನ್ಗಳು ಫಸ್ಟ್ ದೇ ವಿಲ್ ಲುಕ್ ಫಾರ್ ದ ಎನ್ವಿರಾನ್ಮೆಂಟ್. ಅವರ ಸುತ್ತಲೂ ಎಂತಹ ಕಂಡೀಷನಲ್ಲಿ ಆ ಸೆಲ್ಸ್ಗಳು ಇದ್ದಾವೆ, ಎಂತಹ ರಿಕ್ವೈರ್ಮೆಂಟ್ನಲ್ಲಿ ಆ ಸೆಲ್ಸ್ ಇದ್ದಾವೆ, ಎಂತಹ ಫಿಸಿಯಾಲಜಿಕಲ್ ಸ್ಟೇಟ್, ಎಂತಹ ಬಾಡಿ ಲೆವೆಲ್ನಲ್ಲಿ ಅವು ಇದ್ದಾವೆ, ಅಥವಾ ಎಂತಹ ಮೆಟಾಬಾಲಿಕ್ ರೇಟನ್ನು ಮಾಡುವಂತಹ ಸ್ಟೇಜಿಗೆ ಅವು ಇದ್ದಾವೆ. ಈ ಎಲ್ಲ ಫ್ಯಾಕ್ಟರ್ಸನ್ನು ಇಟ್ಕೊಂಡು ಜೀನ್ಸ್ಗಳು ಎಕ್ಸ್ಪ್ರೆಸ್ ಆಗ್ತಾ ಇರ್ತವೆ. ಸೊ ನೀವೇನು ತಿಳ್ಕೋಬೇಕು, DNA ಮೇಲ್ಗಡೆ 10 ಜೀನ್ಸ್ ಇದ್ರೂ ಫಾರ್ ಎಕ್ಸಾಂಪಲ್ 10 ಜೀನ್ಸು ಎಲ್ಲ ಟೈಮು ಕೆಲಸ ಮಾಡಬೇಕು, ಎಲ್ಲ ಕಡೆನೂ ಕೆಲಸ ಮಾಡಬೇಕು ಅಂತ ಇರೋದಿಲ್ಲ. ಎಲ್ಲೆಲ್ಲಿ ಯಾವ್ಯಾವ ಜೀನಿನ ಅವಶ್ಯಕತೆ ಇದೆಯಲ್ಲ ಆ ಜೀನ್ಗಳು ಮಾತ್ರ ಎಕ್ಸ್ಪ್ರೆಸ್ ಆಗ್ತಾ ಇರ್ತವೆ, ಮಿಕ್ಕಿದ ಜೀನ್ಗಳು ಇಲ್ಲಿ ನಮ್ಮ ಅವಶ್ಯಕತೆ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿರ್ತವೆ. ಗೊತ್ತಾಗ್ತಿದೆಯಾ? ಲಿವರ್ನಲ್ಲಿರುವಂತಹ ಜೀನು ಅದೇನಾದರೂ ಅದೇ ಸೇಮ್ ಜೀನು ನಮಗೆ ಬ್ರೈನ್ ಸೆಲ್ಸ್ನಲ್ಲೂ ಇರುತ್ತೆ, ಯಾಕಂದರೆ ಜೆನೆಟಿಕ್ ಮಟೀರಿಯಲ್ ಒಂದೇ ಇದೆ. ಬಟ್ ಅದು ಲಿವರ್ನಲ್ಲಿದ್ದಾಗ ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ, ಯಾಕಂದರೆ ಅಲ್ಲಿ ಅದರ ಅವಶ್ಯಕತೆ ಇದೆ. ಅದು ಬ್ರೈನಿಗೆ ತೊಗೊಂಡೋಗಿ ಅಲ್ಲಿ ಎಕ್ಸ್ಪ್ರೆಸ್ ಆಗು ಅಂತಂದರೆ ಮೇ ಬಿ ಅಲ್ಲಿ ಅದರದ್ದು ಅವಶ್ಯಕತೆ ಇರಲಿಕ್ಕಿಲ್ಲ. ಸೊ ಈ ಜೀನ್ ಎಕ್ಸ್ಪ್ರೆಷನನ್ನು ಆಲ್ವೇಸ್ ಇಟ್ ಈಸ್ ಅಂಡರ್ ದ ರೆಗ್ಯುಲೇಷನ್ ಅಥವಾ ಅಂಡರ್ ದ ಕಂಟ್ರೋಲ್. ಅವಶ್ಯಕತೆಗೆ ತಕ್ಕಂತೆ ಜೀನ್ ಎಕ್ಸ್ಪ್ರೆಷನ್ನು ಆಗ್ತಾ ಇರುತ್ತೆ. ಹಾಗಾದರೆ ನಾವು ಈ ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತಂದರೆ ಇದನ್ನು ಯಾವ್ಯಾವ ಸ್ಟೇಜಿಗೆ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು, ಯಾವ್ಯಾವ ಸ್ಟೇಜಿಗೆ ನಾವು ಇದನ್ನು ರೆಗ್ಯುಲೇಟ್ ಮಾಡ್ಬೋದು. ಓಕೆ, ನಾವು ಸಿ ಹಿಯರ್ ಇದನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಕವರ್ ಮಾಡಿ ಮುಂದಿನ ಕಾನ್ಸೆಪ್ಟಿಗೆ, ಒಪೆರಾನ್ ಕಾನ್ಸೆಪ್ಟಿಗೆ ಹೋಗೋಣ. ನಾವು ಫಸ್ಟ್ ಯು ಟೇಕ್ ದ ಯುಕ್ಯಾರಿಯೋಟ್ಸ್. ಓಕೆ, ಯುಕ್ಯಾರಿಯೋಟ್ಸ್ನಲ್ಲಿ ಏನು ಹೇಳ್ತಾ ಇದ್ದೀನಿ ಇಲ್ಲಿ, ಯುಕ್ಯಾರಿಯೋಟ್ಸ್ನಲ್ಲಿ ಜೀನ್ ಎಕ್ಸ್ಪ್ರೆಷನ್ ಪ್ರೋಸೆಸ್ ಏನಿದೆಯಲ್ಲ ಅದು ಯಾವ್ಯಾವ ಸ್ಟೇಜಿಗೆ ನಾವು ಅದನ್ನ ರೆಗ್ಯುಲೇಟ್ ಮಾಡ್ಬೋದು, ಮಾನಿಟರ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು ಅಂತ ಕಲಿಯೋಣ. ಓಕೆ, ನಾವು ಸಿ ಹಿಯರ್ ಯುಕ್ಯಾರಿಯೋಟ್ಸ್ನಲ್ಲಿ ಒಂದು ಸೆಲ್ಲನ್ನು ತೊಗೊಂಡ್ರೆ ದಿಸ್ ಈಸ್ ದ ನ್ಯೂಕ್ಲಿಯಸ್ ಒಳಗಡೆ ನಮ್ಮದು ಜೆನೆಟಿಕ್ ಮಟೀರಿಯಲ್ ಇದೆ. ಇವಾಗ ಈ ಯುಕ್ಯಾರಿಯೋಟ್ನಲ್ಲಿ ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತ ಒಂದು ಜೀನ್ ಇದೆ, ಅದು P ಅನ್ನುವಂತಹ ಒಂದು ಪ್ರೋಟೀನನ್ನು ಫಾರ್ಮ್ ಮಾಡುವಂತಹ ಜೀನು. ಇನ್ ಕೇಸ್
ನಮಗೆ ಈ ಪಿ ಪ್ರೋಟೀನದ್ದು ಅವಶ್ಯಕತೆನೇ ಇಲ್ಲ ಅಂತಂದರೆ ಈ ಪ್ರೊಸೆಸ್ಸನ್ನು ನಾವು ಹಿಂದಕ್ಕೆ ಹೋಗಿ ಈ ಪ್ರೊಸೆಸ್ಸನ್ನು ನಾವು ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್ಗೆ ಇದನ್ನ ನಾವು ಸ್ಟಾಪ್ ಮಾಡಿಬಿಡ್ಬೋದಾ? ಗೊತ್ತಾಗ್ತಿದೆಯಾ? ಸೊ ಯಾವ ಲೆವೆಲ್ಗೆ ನೀವು ರೆಗ್ಯುಲೇಟ್ ಮಾಡ್ಬೋದು? ಫಸ್ಟ್ ಇದನ್ನು ನಾವು ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್ಗೆ ನಾವು ಇದನ್ನ ರೆಗ್ಯುಲೇಟ್ ಮಾಡ್ಬೋದು. ಇದು ಬೇಕೋ ಬ್ಯಾಡ್ವೋ, ಈ ಪ್ರೋಟೀನದ್ದು ಅವಶ್ಯಕತೆ, ಈ ಜೀನ್ ಎಕ್ಸ್ಪ್ರೆಸ್ ಆದರೆ ಇದರದ್ದು ಎಂಡ್ ಪ್ರಾಡಕ್ಟು ಅವಶ್ಯಕತೆ ಇದೆಯೋ ಇಲ್ವೋ ಅಂತ ಈ ಲೆವೆಲ್ಗೆ ನಾವು ರೆಗ್ಯುಲೇಟ್ ಮಾಡ್ಬೋದು. ಕೆಲವೊಂದು ಜೀನ್ಸನ್ನು ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್ಗೆ ರೆಗ್ಯುಲೇಟ್ ಮಾಡೋಕ್ಕೆ ಆಗಲಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಯೂಕ್ಯಾರಿಯೋಟ್ಸ್ನಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆದ ತಕ್ಷಣ ಒಂದು ಪ್ರೊಸೆಸ್ ಆಗುತ್ತೆ. ಏನದು? ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್ ಅಂತ ಆಗುತ್ತೆ. ನೆನಪಿದೆಯಾ? ಕ್ಯಾಪಿಂಗ್ ಮತ್ತು ಟೇಲಿಂಗ್ ಅಂತ ಆಗಿತ್ತಲ್ಲ. ಸೊ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗಿಬಿಟ್ಟಿದೆ, ಇಲ್ಲಿ ಒಂದು mRNA ಫಾರ್ಮ್ ಆಗಿಬಿಟ್ಟಿದೆ. ಇದನ್ನು ಈ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್ ಇತ್ತಲ್ಲ, ಈ ಲೆವೆಲ್ಗೂ ನಾವು ಇದನ್ನು ಈ ಪ್ರೊಸೆಸನ್ನು ರೆಗ್ಯುಲೇಟ್ ಮಾಡ್ಬೋದು. ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್ ಲೆವೆಲ್ ಗೊತ್ತಾಗ್ತಿದೆಯಾ ನಿಮಗೆ? ಸೊ ಈ ಲೆವೆಲ್ಗೂ ನಾವು ಈ ಪ್ರೊಸೆಸನ್ನು ರೆಗ್ಯುಲೇಟ್ ಮಾಡ್ಬೋದು. ಥರ್ಡ್, ಮತ್ತೆ ಯಾವ ಲೆವೆಲಿಗೆ ರೆಗ್ಯುಲೇಟ್ ಮಾಡ್ಬೋದು? ಇನ್ ಕೇಸ್ ನೀವು ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್ಗೂ ಮಾಡಲಿಲ್ಲ, ಈ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್ ಟೈಮಿಗೂ ಮಾಡಲಿಲ್ಲ ಅಂತಂದರೆ ಇಲ್ಲಿ ಏನು ಎಂಡ್ ಪ್ರಾಡಕ್ಟ್ ಆಗುತ್ತಲ್ಲ, ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜ್ ಆದಮೇಲೆ ಅದು ನೆಕ್ಸ್ಟ್ ಎಲ್ಲಿಗೆ ಬರಬೇಕು? ನ್ಯೂಕ್ಲಿಯಸನ್ನು ಬಿಟ್ಟು ಸೈಟೋಪ್ಲಾಸಮ್ ಬರಬೇಕು. ಸೊ ನೀವು ಈ ಲೆವೆಲ್ಗೂ ಒಂದು ಜೀನ್ ಎಕ್ಸ್ಪ್ರೆಷನನ್ನು ನೀವು ರೆಗ್ಯುಲೇಟ್ ಮಾಡ್ಬೋದು. ಅದನ್ನು ಏನು ಬರಿಬೋದು ನಾವಿಲ್ಲಿ? ಮೂಮೆಂಟ್, ಯಾವ ಲೆವೆಲ್ಗೆ? ಮೂಮೆಂಟ್ ಆಫ್ mRNA ಫ್ರಾಮ್ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ? ಅದು ನ್ಯೂಕ್ಲಿಯಸ್ ಟು ಸೈಟೋಪ್ಲಾಸಮ್. ಈ ಲೆವೆಲ್ಗೂ ನಾವು ಜೀನ್ ಎಕ್ಸ್ಪ್ರೆಷನನ್ನು ಕಂಟ್ರೋಲ್ ಮಾಡಬಹುದು. ಇನ್ ಕೇಸ್ ಇಲ್ಲಿನೂ ಮಾಡಲಿಕ್ಕೆ ಆಗಲಿಲ್ಲ ಕೆಲವೊಂದು ಜೀನ್ಸ್ಗಳಿಗೆ ಅಂತಂದರೆ ಅಲ್ಟಿಮೇಟ್ಲಿ ಈ mRNA ಹೊರಗಡೆ ಬಂದ ಮೇಲೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ಟ್ರಾನ್ಸ್ಲೇಷನ್ ಲೆವೆಲ್ಗೂ ಜೀನ್ ಎಕ್ಸ್ಪ್ರೆಷನನ್ನು ರೆಗ್ಯುಲೇಟ್ ಮಾಡ್ಬೋದು. ಗೊತ್ತಾಯ್ತಾ ನಿಮಗೆ? ಇದನ್ನೇ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರೋದು. NCERTನಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಜೀನ್ ಎಕ್ಸ್ಪ್ರೆಷನ್ ಏನು ಪ್ರೊಸೆಸ್ ಇದೆಯಲ್ಲ, ಇದು ಇಟ್ ಈಸ್ ಬೇಸ್ಡ್ ಆನ್ ಅಥವಾ ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಸರ್ಟನ್ ಕಂಡೀಷನ್ಸ್. ಯಾವ್ಯಾವು? ಫಿಸಿಯಾಲಜಿಕಲ್ ಕಂಡೀಷನ್ಸ್ ಆಗ್ಬೋದು, ಸೆಲ್ಸ್ ಇರುವಂತಹ ಎನ್ವಿರಾನ್ಮೆಂಟಲ್ ಕಂಡೀಷನ್ ಇರ್ಬೋದು, ಅಂದರೆ ಹೊರಗಡೆ ಅಲ್ಲ, ಸೆಲ್ ಒಳಗಡೆ ಇರುವಂತಹ ಎನ್ವಿರಾನ್ಮೆಂಟ್ ಕಂಡೀಷನ್ ಇರ್ಬೋದು, ಅಥವಾ ಕೆಲವೊಂದು ಮೆಟಾಬಾಲಿಕ್ ಕಂಡೀಷನ್ಸ್ ಮೇಲೆ ಜೀನ್ಸ್ಗಳು ಎಕ್ಸ್ಪ್ರೆಸ್ ಆಗೋದು ಬಂದಾಗೋದು ನಡೀತಾ ಇರುತ್ತೆ. ಯೂಕ್ಯಾರಿಯೋಟ್ಸ್ನಲ್ಲಿ ಯಾವ್ಯಾವ ಲೆವೆಲ್ಗೆ ರೆಗ್ಯುಲೇಟ್ ಆಗುತ್ತೆ ಜೀನ್ ಎಕ್ಸ್ಪ್ರೆಷನ್ನು? ಈ 4 ಲೆವೆಲ್ಗೆ. ಟ್ರಾನ್ಸ್ಕ್ರಿಪ್ಷನ್ ಲೆವೆಲಿಗೆ ಆಗ್ಬೋದು, ಅಥವಾ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್ ಲೆವೆಲಿಗೆ ಆಗ್ಬೋದು, ನ್ಯೂಕ್ಲಿಯಸ್ಸಿಂದ ಸೈಟೋಪ್ಲಾಸಮ್ ಬರಬೇಕಾದ್ರೆ ರೆಗ್ಯುಲೇಷನ್ ಆಗ್ಬೋದು, ಅಥವಾ ಟ್ರಾನ್ಸ್ಲೇಷನ್ ಆಗಬೇಕಾದ್ರೂ ರೆಗ್ಯುಲೇಷನ್ ಆಗ್ಬೋದು ಜೀನ್ ಎಕ್ಸ್ಪ್ರೆಷನ್. ಅದನ್ನೇ ನೀವು ಪ್ರೋಕ್ಯಾರಿಯೋಟ್ಸ್ನಲ್ಲಿ ತೊಗೊಂಡ್ರೆ ಏನಾಗುತ್ತೆ? ಓಕೆ, ಪ್ರೋಕ್ಯಾರಿಯೋಟ್ಸ್ನಲ್ಲಿ ಸೆಲ್ಲನ್ನು ತೊಗೊಳ್ಳಿ. ಇಫ್ ಯು ಟೇಕ್ ಅ ಬ್ಯಾಕ್ಟೀರಿಯಲ್ ಸೆಲ್, ನ್ಯೂಕ್ಲಿಯಸ್ ಅಂತ ಇರೋದಿಲ್ಲ, ದಿಸ್ ಈಸ್ ದ ಜೆನೆಟಿಕ್ ಮಟೀರಿಯಲ್. ಸೊ ಇಲ್ಲೇನಾಗಿರುತ್ತೆ? ಜೆನೆಟಿಕ್ ಮಟೀರಿಯಲ್ಲು ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇರುತ್ತೆ ಅಂತ ಇಮ್ಯಾಜಿನ್ ಮಾಡಿ. ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಆಗ್ತಾ ಈ mRNA ಈ DNA ಬಿಟ್ಟು ಹೊರಗಡೆ ಬರುತ್ತೆ. ಆಟೋಮೆಟಿಕ್ಕಾಗಿ ಆವಾಗ ರೈಬೋಸೋಮ್ಗಳು ಅಟ್ಯಾಚ್ ಆಗಿ ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇದೆ, ಎನ್ಲಾರ್ಜ್ ಮಾಡಿ ನೋಡ್ಬೋದು. ಈ ಕಡೆ ಟ್ರಾನ್ಸ್ಲೇಷನ್ ಆಗ್ತಾ ಇದೆ. ಅದನ್ನೇ ನಾನು ಕಳೆದ ವಿಡಿಯೋದಲ್ಲಿ ಬರೆದಿದ್ವಲ್ಲ, ಕಪಲ್ಡ್ ಅಂತ. ಅಂದರೆ ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇರುತ್ತೆ, ಮುಗಿಯೋಕ್ಕಿಂತ ಮುಂಚೆನೇ ಟ್ರಾನ್ಸ್ಲೇಷನ್ನು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಹಾಗಾದರೆ ಇಲ್ಲಿ ನೀವು ಯಾವ ಪಾಯಿಂಟಿಗೆ ಜೀನ್ ಎಕ್ಸ್ಪ್ರೆಷನನ್ನು ರೆಗ್ಯುಲೇಷನ್ ಮಾಡ್ಬೋದು? ಆಬ್ವಿಯಸ್ಲಿ ಆ್ಯಟ್ ದ ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್. ಯಾಕೆ? ಒಂದು ಸತಿ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗಿಬಿಡ್ತು ಅಂತಂದರೆ ನಿಮಗೆ ಟ್ರಾನ್ಸ್ಲೇಷನನ್ನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅವೆರಡು ಆಟೋಮೆಟಿಕಲಿ ಸ್ಟಾರ್ಟ್ ಆಗಿಬಿಡ್ತವೆ. ಸೊ ಇನಿಷಿಯಲ್ ಪಾಯಿಂಟಿಗೆ ನೀವು ಜೀನ್ ಎಕ್ಸ್ಪ್ರೆಷನನ್ನು ಕಂಟ್ರೋಲ್ ಮಾಡಿದ್ರಿ ಅಂತಂದರೆ ಆವಾಗ ಟ್ರಾನ್ಸ್ಲೇಷನ್ ಪ್ರೊಸೆಸ್ಸನ್ನು ನೀವು ಕಂಟ್ರೋಲ್ ಮಾಡ್ದಂಗೆ. ಸೊ ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್, ಜೀನ್ ಎಕ್ಸ್ಪ್ರೆಷನ್ ಈಸ್ ಆಟ್ ದ ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಕೂಡ ನಿಮಗೆ ಎಕ್ಸಾಮ್ಗೆ ಬರ್ಬೋದು. ಇಲ್ಲಿ 4 ಆಪ್ಷನ್ಸ್ ಇದ್ದಾವೆ. ಯಾವ ಸ್ಟೇಜಿಗಾದ್ರೂ ಜೀನ್ ಎಕ್ಸ್ಪ್ರೆಷನ್ನು ರೆಗ್ಯುಲೇಟ್ ಮಾಡ್ಬೋದು. ಬಟ್ ಇಲ್ಲಿ ನಮಗೆ ಇರೋದು ಒಂದೇ ಆಪ್ಷನ್. ಯಾವುದು? ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್ಗೆ. ಪ್ರೋಕ್ಯಾರಿಯೋಟ್ಸ್ನಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್ಗೆ ನೀವು ಜೀನ್ ಎಕ್ಸ್ಪ್ರೆಷನನ್ನು ರೆಗ್ಯುಲೇಟ್ ಮಾಡ್ಬೋದು. ಒಂದು ಸತಿ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆದಮೇಲೆ ರೆಗ್ಯುಲೇಟ್ ಮಾಡಬೇಕು ಅಂತಂದರೆ ಸಾಧ್ಯ ಇಲ್ಲ. ಯಾಕೆ? ಆಲ್ರೆಡಿ ಅಲ್ಲಿ ಇಮಿಡಿಯೇಟಾಗಿ ಟ್ರಾನ್ಸ್ಲೇಷನ್ನು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಫಸ್ಟ್ ಪಾಯಿಂಟಿಗೆ ನಾವಿಲ್ಲಿ ರೆಗ್ಯುಲೇಟ್ ಮಾಡ್ಬೋದು.
ಸೊ ಈ ಪಾರ್ಟ್ ನಿಮ್ಗೆ ಅರ್ಥ ಆಯಿತಾ? ಸೊ ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್, ಅಂದರೆ ನಿಮಗೆ NCERT ಕರೆಕ್ಟಾಗಿ ಗೊತ್ತಾಗುತ್ತೆ ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ನಾವೇನೇನು ಕಲ್ತ್ವಿ, ಜೀನ್ ಎಕ್ಸ್ಪ್ರೆಷನ್ ಅಂದರೆ ಏನು? ಆಬ್ವಿಯಸ್ಲಿ ಜೀನ್ ಎಕ್ಸ್ಪ್ರೆಷನ್ ಅಂದರೆ ಈ ಪ್ರೊಸೆಸನ್ನು ನೀವು ನೆನ್ಪಿಟ್ಕೋಬೋದು. ಇದನ್ನು ನಾವು ಯುಕ್ಯಾರಿಯೋಟ್ಸ್ ಮತ್ತು ಪ್ರೊಕ್ಯಾರಿಯೋಟ್ಸಿಗೆ ತೊಗೊಂಡ್ರೆ ಯಾವ್ಯಾವ ಲೆವೆಲ್ಗೆ ರೆಗ್ಯುಲೇಟ್ ಮಾಡ್ಬೋದು ಒಂದು ಜೀನು ಎಕ್ಸ್ಪ್ರೆಸ್ ಆಗೋದನ್ನು. ಯುಕ್ಯಾರಿಯೋಟ್ಸ್ನಲ್ಲಿ 4 ಆಪ್ಷನ್ಸ್ ಇದ್ದಾವೆ, ಪ್ರೊಕ್ಯಾರಿಯೋಟ್ಸ್ನಲ್ಲಿ ಒಂದೇ ಒಂದು ಆಪ್ಷನ್ ಇದೆ. ಇದೇ ನಾವು ಒಂದು ಎಂಬ್ರಿಯೋದಿನ ಎಕ್ಸಾಂಪಲ್ ಹೇಳಿದ್ವಲ್ಲ, ಕೆಲವೊಂದು ಕಡೆ ಜೀನ್ಸ್ ಆನ್ ಇದ್ದಾವೆ, ಕೆಲವೊಂದು ಕಡೆ ಆಫ್ ಇದ್ದಾವೆ. ಇಲ್ಲಿ ಆನ್ ಇರುವಂತಹ ಜೀನ್ಸ್ ಇಲ್ಲಿ ಆಫ್ ಇರ್ಬೋದು, ಅಥವಾ ಇಲ್ಲಿ ಆನ್ ಇರುವಂತಹ ಜೀನ್ಸು ಬೇರೆ ಯಾವುದೋ ಪಾರ್ಟ್ನಲ್ಲಿ ಆಫ್ ಇರ್ಬೋದು, ಬೇಸ್ಡ್ ಆನ್ ದೇರ್ ಮೆಟಾಬಾಲಿಕ್ ಆ್ಯಂಡ್ ಫಿಸಿಯಾಲಜಿಕಲ್ ಕಂಡೀಷನ್ಸ್. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನದು ಎಕ್ಸಾಂಪಲು? ತುಂಬ ಕ್ವಿಕ್ಕಾಗಿ ಹೇಳ್ಬಿಡ್ತೇನೆ. ಇವಾಗ ಒಂದು ಪ್ರೋಟೀನ್ ಇದೆ ಅಥವಾ ಒಂದು ಎನ್ಸೈಮ್ ಇದೆ. ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್, ಅಷ್ಟಂತೂ ಗೊತ್ತಿದೆ ಅಂತ ಅನ್ಕೋತೀನಿ, ಬಯೋಮಾಲಿಕ್ಯೂಲ್ಸ್ನಲ್ಲಿ ಓದಿದ್ದೀವಿ. ಇದು ಒಂದು ಪ್ರೋಟೀನ್ ಮೊಲಿಕ್ಯೂಲ್. ಇದೇನು ಮಾಡಬೇಕಾಗಿದೆ ಅಂತಂದರೆ, ಇದು ಯಾವುದೋ ಒಂದು ಫುಡ್ ಇದೆ. ಓಕೆ, ಈ ಫುಡ್ ಮೇಲೆ ಅಟ್ಯಾಕ್ ಮಾಡಿ ಈ ಪ್ರೋಟೀನ್ ಅಥವಾ ಎನ್ಸೈಮು ಇದನ್ನು ಪೂರ್ತಿ ಡೈಜೆಸ್ಟ್ ಮಾಡಿ 2 ಪಾರ್ಟಾಗಿ ಅಥವಾ ಇದನ್ನು ಬ್ರೇಕ್ ಡೌನ್ ಮಾಡಬೇಕು. ಇಲ್ಲಿ ಒಂದು ಎನ್ಸೈಮ್ ಇದೆ. ಈ ಎನ್ಸೈಮ್ ಕೆಲಸ ಏನು? ಈ ಫುಡ್ಡನ್ನು ತಗೊಂಡು ಬ್ರೇಕ್ ಡೌನ್ ಮಾಡಿ ಎಂಡ್ ಪ್ರಾಡಕ್ಟ್ಸನ್ನು ಫಾರ್ಮ್ ಮಾಡಬೇಕು. ಸೊ ಇಲ್ಲಿ ಇದೇನು ಒಂದು ಕಿಣ್ವ ಅಥವಾ ಒಂದು ಪ್ರೋಟೀನ್ ಅಥವಾ ಒಂದು ಎನ್ಸೈಮ್ ಅಂತ ಇದೆಯಲ್ಲ, ಇದು ಎದ್ರ ಪ್ರಾಡಕ್ಟ್ ಹೇಳಿ? ಇದು ಈ ಪ್ರೊಸೆಸ್ದೇ ಪ್ರಾಡಕ್ಟು. ಓಕೆ, ಸೊ ಇಲ್ಲಿ ಒಂದು ಪ್ರೋಟೀನ್ ಏನು ಫಾರ್ಮ್ ಆಗಿದೆಯಲ್ಲ, ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಆಗ್ತಾ ಅದನ್ನೇ ನಾವಿಲ್ಲಿ ತೊಗೊಂಡಿದ್ದೀವಿ. ಇವಾಗ ಇದೇನು ಸೆಲ್ ಇದೆಯಲ್ಲ, ಅಂದರೆ ಈ ಜೀನನ್ನು ಎಕ್ಸ್ಪ್ರೆಸ್ ಮಾಡಿದಂತಹ ಸೆಲ್ಲು, ಈ ಪ್ರೋಟೀನ್ಸನ್ನು ಫಾರ್ಮ್ ಮಾಡಿರುವಂತಹ ಸೆಲ್ಲು. ಸೊ ಈ ಸೆಲ್ಲಿಗೆ ಈ ರೀತಿಯಾದಂತಹ ಫುಡ್ ಸಿಗ್ತಾನೇ ಇಲ್ಲ ಸರೌಂಡಿಂಗ್ನಲ್ಲಿ ಅಂತ ಇಟ್ಕೊಳ್ಳಿ. ಓಕೆ, ಅದು ಎದ್ರ ಮೇಲೆ ಆ್ಯಕ್ಟ್ ಮಾಡಬೇಕಾಗಿತ್ತಲ್ಲ, ಅದು ಆ್ಯಕ್ಟ್ ಮಾಡುವಂತಹ ಏನು ಸಬ್ಸ್ಟ್ರೇಟ್ ಇದೆಯಲ್ಲ, ಇದನ್ನ ಸಬ್ಸ್ಟ್ರೇಟ್ ಅಂತ ಕರಿತೀವಿ. ಸೊ ಇದು ಇನ್ ಕೇಸ್ ಅವೈಲೇಬಲ್ ಇಲ್ಲ ಅಂತಂದರೆ ಆವಾಗ ಆ ಸೆಲ್ಲು ಸುಮ್ಮನೆ ಕೂತ್ಕೊಂಡ್ಬಿಡುತ್ತೆ. ನಾನು ಎಕ್ಸ್ಪ್ರೆಸ್ ಮಾಡಿದರೆ, ನಾನು ಈ ಜೀನನ್ನು ಎಕ್ಸ್ಪ್ರೆಸ್ ಮಾಡಿದರೆ ಬರುವಂತಹ ಎಂಡ್ ಪ್ರಾಡಕ್ಟು ಅದರ ಮೇಲೆ ಕೆಲಸ ಮಾಡಬೇಕಿತ್ತಲ್ಲ, ಅದು ಇಲ್ಲವೇ ಇಲ್ಲ ಅಂತಂದರೆ ಯಾಕೆ ಜೀನ್ ಎಕ್ಸ್ಪ್ರೆಷನ್ ಮಾಡಬೇಕು? ಅದು ಮಾಡೋದೇ ಇಲ್ಲ. ಸೊ ಆವಾಗ ಈ ಜೀನ್ ಎಕ್ಸ್ಪ್ರೆಷನ್ ಆಗಲೇ ಇಲ್ಲ, ಅಂದರೆ ಈ ಪ್ರಾಡಕ್ಟ್ ಫಾರ್ಮ್ ಆಗಲೇ ಇಲ್ಲ. ಇನ್ ಕೇಸ್ ಈ ಸೆಲ್ಲಿಗೆ ಸುತ್ತಲೂ ನೀವು ಅದಕ್ಕೆ ಯಾವುದು ಸಬ್ಸ್ಟ್ರೇಟ್ ಬೇಕಿತ್ತಲ್ಲ, ಆ ಸಬ್ಸ್ಟ್ರೇಟನ್ನು ಹಾಕಿಬಿಟ್ರಿ ಅಂತ ಇಟ್ಕೊಳ್ಳಿ ಸೆಲ್ಲಿಗೆ. ಅವಾಗೇನು ಮಾಡ್ತು ಈ ಸೆಲ್ಲು? ಓಕೆ, ಈ ಸಬ್ಸ್ಟ್ರೇಟ್ ಬಂದಿದೆ ಅಂತಂದರೆ ಇದನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಏನು ನಮಗೆ ಪ್ರೋಟೀನ್ಸ್ ಅಥವಾ ಕಿಣ್ವಗಳು ಬೇಕಲ್ಲ, ಅದರದ್ದು ಜೀನ್ ಎಕ್ಸ್ಪ್ರೆಷನನ್ನು ನಾನು ಆನ್ ಮಾಡಿಬಿಡ್ತೀನಿ. ಸೊ ಜೀನ್ ಎಕ್ಸ್ಪ್ರೆಷನ್ನ ಆನ್ ಮಾಡ್ತು ಅಂತಂದರೆ ಆವಾಗ ಅಲ್ಲಿ ಎಂಡ್ ಪ್ರಾಡಕ್ಟು ಆ ಪ್ರೋಟೀನು ಬಂದುಬಿಡ್ತು, ಯಾಕಂದರೆ ಆ ಜೀನ್ ಎಕ್ಸ್ಪ್ರೆಸ್ ಆಗಿಬಿಡ್ತು. ಸೊ ಈ ಪ್ರೋಟೀನ್ ಏನು ಮಾಡುತ್ತೆ? ಈ ಫುಡ್ಡನ್ನ ತೊಗೊಂಡು ಇದನ್ನ ಬ್ರೇಕ್ ಡೌನ್ ಮಾಡಿ ಈ ರೀತಿ ಎಂಡ್ ಪ್ರಾಡಕ್ಟ್ಸ್ಗಳನ್ನು ಫಾರ್ಮ್ ಮಾಡುತ್ತೆ. ಸೊ ಏನು ಕಲ್ತ್ವಿ ಇಲ್ಲಿ? ಯಾವಾಗ ಅವಶ್ಯಕತೆ ಇದೆಯೋ ಆವಾಗ ಜೀನ್ ಎಕ್ಸ್ಪ್ರೆಷನ್ ಪ್ರೋಸೆಸ್ಸು ಆನ್ ಆಗ್ಬೋದು, ಯಾವಾಗ ಅವಶ್ಯಕತೆ ಇಲ್ವೋ ಆವಾಗ ಜೀನ್ ಎಕ್ಸ್ಪ್ರೆಷನ್ನು ಆಫ್ ಆಗ್ಬೋದು. ಗೊತ್ತಾಗ್ತಿದೆಯಾ? ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಇದನ್ನ ಹೇಳ್ತಿರೋದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ಸೊ ಇಲ್ಲಿವರೆಗೂ ನಾವು ಯುಕ್ಯಾರಿಯೋಟ್ಸ್ನಲ್ಲಿ 4 ಲೆವೆಲ್ಗೆ, ಆಮೇಲೆ ಪ್ರೊಕ್ಯಾರಿಯೋಟ್ಸ್ನಲ್ಲಿ 1 ಲೆವೆಲ್ಗೆ ಜೀನ್ ಎಕ್ಸ್ಪ್ರೆಷನನ್ನು ರೆಗ್ಯುಲೇಟ್ ಮಾಡ್ಬೋದು ಅಂತ ಕಲ್ತಿದ್ವಿ. ಈ ಕಾನ್ಸೆಪ್ಟನ್ನು ಇನ್ನೂ ಕ್ಲಿಯರಾಗಿ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ಜಕೋಬ್ ಆ್ಯಂಡ್ ಮೊನಾಡ್ ಅನ್ನುವಂತಹ ಸೈಂಟಿಸ್ಟ್ಗಳು ಒಂದು ಮಾಡೆಲನ್ನು ಪ್ರಪೋಸ್ ಮಾಡಿದರು. ಓಕೆ, ಜಸ್ಟ್ ಅ ಮಿನಿಟ್. ಎಸ್, ಸೊ ಈ ಜೆನೆಟಿಕ್ ಬೇಸಿಸ್ ಏನಿದೆಯಲ್ಲ ಜೀನ್ ಎಕ್ಸ್ಪ್ರೆಷನನ್ನು ಕಂಟ್ರೋಲ್ ಮಾಡಲಿಕ್ಕೆ, ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ಒಪೆರಾನ್ ಮಾಡೆಲ್ ಅಂತ ಇದೆ. ಅದನ್ನು ನಾವು ನೆಕ್ಸ್ಟು ಕಲಿಯೋಣಂತೆ. ಅದಾದಮೇಲೆ ವಿ ವಿಲ್ ಟೇಕ್ ಲ್ಯಾಕ್ ಒಪೆರಾನ್. ಸೊ ಜಸ್ಟ್ ಗಿವ್ ಮಿ ಎ ಮೂಮೆಂಟ್. ಜೀನ್ ಎಕ್ಸ್ಪ್ರೆಷನ್ ಯಾವ್ಯಾವ ಲೆವೆಲಿಗೆ ರೆಗ್ಯುಲೇಟ್ ಮಾಡ್ಬೋದು ಅಂತ ಕಲ್ತ್ವಿ. ನೆಕ್ಸ್ಟ್ ನಾವು ಒಪೆರಾನ್ ಮಾಡೆಲ್, ಒಪೆರಾನ್ OPERON ಒಪೆರಾನ್ ಮಾಡೆಲ್ ಯಾರು ಪ್ರಪೋಸ್ ಮಾಡಿದ್ದನ್ನ? ಜಕೋಬ್ ಆ್ಯಂಡ್ ಮೊನಾಡ್, F ಜಕೋಬ್ ಆ್ಯಂಡ್ J ಮೊನಾಡ್ ಅನ್ನುವಂತಹ ಸೈಂಟಿಸ್ಟ್ಗಳು ಒಂದು ಒಪೆರಾನ್ ಮಾಡೆಲ್ ಅಂತ ಪ್ರೊಕ್ಯಾರಿಯೋಟ್ಸನ್ನು ಸ್ಟಡಿ ಮಾಡಿ ಅವರು ಪ್ರಪೋಸ್ ಮಾಡಿದರು. ಸೊ ಜಕೋಬ್ ಆ್ಯಂಡ್ ಮೊನಾಡ್ ದೇ ಸ್ಟಡಿಡ್ ಈ ಕೊಲಾಯ್ ಬ್ಯಾಕ್ಟೀರಿಯಾ, ಇಶ್ಚೆರಿಷಿಯಾ ಕೊಲಾಯ್. ಸಾಕಷ್ಟು ಸತಿ ಈ ಬ್ಯಾಕ್ಟೀರಿಯಾ ಹೆಸರನ್ನು ನಾವು ಎಕ್ಸ್ಪೆಷಲಿ ಎಕ್ಸ್ಪೆರಿಮೆಂಟ್ ಬಂದಾಗ ತೊಗೊಂಡಿದ್ದೀವಿ, ಈ ಕೊಲಾಯ್ ಅಥವಾ ಇಶ್ಚೆರಿಷಿಯಾ ಕೊಲಾಯ್.
ಸೊ ಇವರು ಈ ಕೊಲೈದು ಜೆನೆಟಿಕ್ ಮಟೀರಿಯಲನ್ನು ಸ್ಟಡಿ ಮಾಡಿ ಏನು ಹೇಳಿದರು ಅಂದರೆ, ಯಾವುದಾದ್ರೂ ಒಂದು ಎನ್ಸೈಮ್ ಇತ್ತು ಅಂದರೆ, ಎನ್ಸೈಮ್ ಅಂದರೆ ಅಲ್ಟಿಮೇಟ್ಲಿ ಅದು ಪ್ರೋಟೀನು. ಸೊ ಆ ಎನ್ಸೈಮದ್ದು ಜೆನೆಟಿಕ್ ಲೆವೆಲ್ ಹೆಂಗೆ ಅಂದರೆ ಜೀನ್ ಲೆವೆಲ್ಲಿಗೆ ಆ ಎನ್ಸೈಮ್ ಎಕ್ಸ್ಪ್ರೆಷನ್ನು ಹೇಗೆ ರೆಗ್ಯುಲೇಟ್ ಆಗ್ತಿದೆ. ಐ ವಿಲ್ ಎಕ್ಸ್ಪ್ಲೇನ್. ಸಿ ಐ ವಿಲ್ ರಿಪೀಟ್ ಅಗೇನ್. ಒಂದು ಎನ್ಸೈಮ್ ಇದೆ ಅಂತ ಅಂದ್ಕೊಳ್ಳಿ, ಅಂದರೆ ಅದು ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಸೆಂಟ್ರಲ್ ಡೋಗ್ಮಾದೇ ಇರುತ್ತಾ. ಸೊ ಈ ಎನ್ಸೈಮದ್ದು ಏನೋ ಒಂದು ಕೆಲಸ ಇದೆಯಲ್ಲ, ಇದನ್ನು ಜೆನೆಟಿಕ್ ಲೆವೆಲಿಗೆ ಹೇಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ, ಜೆನೆಟಿಕ್ ಲೆವೆಲಿಗೆ, ಜೆನೆಟಿಕ್ ಬೇಸಿಸ್ಸಿಗೆ ಆಧಾರವಾಗಿಟ್ಕೊಂಡು ಇದನ್ನ ಹೇಗೆ ರೆಗ್ಯುಲೇಟ್ ಮಾಡ್ಬೋದು ಅಂತ ಒಂದು ಮಾಡೆಲನ್ನು ಕೊಟ್ಟರು. ನಾವು ಅಕಾರ್ಡಿಂಗ್ ಟು ಒಪೆರಾನ್ ಮಾಡೆಲ್, ಜಾಕೋಬ್ ಅಂಡ್ ಮೊನಾಡ್ ಏನು ಹೇಳ್ತಾರೆ ಅಂತಂದರೆ, ಒಪೆರಾನ್ ಓಕೆ ಇದನ್ನ ಹಿಂಗೆ ಹೇಳೋದು ಬೇಡ, ಇನ್ನೂ ಕನ್ಫ್ಯೂಸ್ ಆಗಿಬಿಡುತ್ತೆ ನಿಮಗೆ. ಅಕಾರ್ಡಿಂಗ್ ಟು ಜಾಕೋಬ್ ಅಂಡ್ ಮೊನಾಡ್ ಅಥವಾ ಒಪೆರಾನ್ ಮಾಡೆಲ್, ದೆರ್ ಆರ್ 2 ಟೈಪ್ಸ್ ಆಫ್ ಜೀನ್ಸ್. ಸೊ 2 ರೀತಿಯಾದಂತಹ ಜೀನ್ಸ್ ಇರ್ತಾವಂತೆ. ಯಾವ್ಯಾವುದು? ಒಂದು ಕಂಟ್ರೋಲಿಂಗ್ ಜೀನ್ಸ್ ಅಂತ ಇರುತ್ತೆ, ಕಂಟ್ರೋಲಿಂಗ್ ಜೀನ್ ಪಾರ್ಟ್. ಇನ್ನೂ ಒಂದು ಸ್ಟ್ರಕ್ಚರಲ್ ಜೀನ್ಸ್ ಅಂತ ಇರುತ್ತೆ, ಸ್ಟ್ರಕ್ಚರಲ್ ಜೀನ್ಸ್. ಓಕೆ, ಇದನ್ನ ಬ್ಯಾಕ್ಟೀರಿಯಾಗೆ ಆಧಾರವಾಗಿ ಇಟ್ಕೊಂಡು ಹೇಳ್ತಿರೋದು. ಸೊ ಅಕಾರ್ಡಿಂಗ್ ಟು ಒಪೆರಾನ್ ಮಾಡೆಲ್, ಜಾಕೋಬ್ ಅಂಡ್ ಮೊನಾಡ್ ಅಸ್ಯೂಮ್ ದ್ಯಾಟ್ ದೆರ್ ಆರ್ 2 ಟೈಪ್ಸ್ ಆಫ್ ಜೀನ್ಸ್, ಕಂಟ್ರೋಲಿಂಗ್ ಜೀನ್ಸ್ ಆ್ಯಂಡ್ ಸ್ಟ್ರಕ್ಚರಲ್ ಜೀನ್. ಎರಡರಲ್ಲಿ ಒಂದು ನಮಗೆ ಆಲ್ರೆಡಿ ಗೊತ್ತಿದೆ. ಸ್ಟ್ರಕ್ಚರಲ್ ಜೀನನ್ನು ಎಲ್ಲಿ ಕಲ್ತಿದ್ವಿ ಹೇಳಿ? ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ನಲ್ಲಿ ಕಲ್ತಿದ್ವಿ. ಪ್ರಮೋಟರ್ ಇರುತ್ತೆ, ಟರ್ಮಿನೇಟರ್ ಇರುತ್ತೆ, ಮಧ್ಯದಲ್ಲಿ ಸ್ಟ್ರಕ್ಚರಲ್ ಜೀನ್ ಇರುತ್ತೆ. ಆ ಸ್ಟ್ರಕ್ಚರಲ್ ಜೀನಲ್ಲಿ ಒಂದು DNA ಸ್ಟ್ಯಾಂಡು ಟೆಂಪ್ಲೇಟ್ ಥರ ಆ್ಯಕ್ಟ್ ಆಗಿ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಸೊ ಅದು ಸ್ಟ್ರಕ್ಚರಲ್ ಜೀನ್. ಈ ಸ್ಟ್ರಕ್ಚರಲ್ ಜೀನದ ಕೆಲಸವನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಕಂಟ್ರೋಲಿಂಗ್ ಜೀನ್ಸ್ ಇರ್ತಾವಂತೆ. ಸೊ ಅಲ್ಟಿಮೇಟ್ಲಿ ಜೀನ್ಸ್ ಅಂತ ತೊಗೊಂಡ್ರೆ ಕಂಟ್ರೋಲಿಂಗ್ ಜೀನ್ಸ್ ಆ್ಯಂಡ್ ಸ್ಟ್ರಕ್ಚರಲ್ ಜೀನ್ಸ್. ಈ ಕಂಟ್ರೋಲಿಂಗ್ ಜೀನ್ ಏನಿದೆಯಲ್ಲ, ಹಿಯರ್ ಅಗೇನ್ ದೆರ್ ಆರ್ 3 types of genes are there to act as a controlling gene. ಸೊ 3 ರೀತಿಯಾದಂತಹ ಕಂಟ್ರೋಲಿಂಗ್ ಜೀನ್ಸು ಇದ್ದಾವೆ. ಯಾವ್ಯಾವುದದು? ಮೊದಲನೇದು ರೆಗ್ಯುಲೇಟರ್ ಜೀನ್, ಸೆಕೆಂಡ್ ಒನ್ ನಮ್ಗೆ ಗೊತ್ತಿರುವಂಥದ್ದು ಪ್ರಮೋಟರ್ ಜೀನ್, ಆ್ಯಂಡ್ ಥರ್ಡ್ ಒನ್ ಈಸ್ ಆಪ್ರೇಟರ್ ಜೀನ್. ಸೊ ಅಲ್ಟಿಮೇಟ್ಲಿ ಈ 3 ಜೀನ್ಗಳು ಕಂಟ್ರೋಲನ್ನು ಮಾಡ್ತಾ ಇದ್ದಾವೆ, ರೆಗ್ಯುಲೇಟನ್ನು ಮಾಡ್ತಾ ಇದ್ದಾವೆ. ಇದನ್ನು ಈ ಸ್ಟ್ರಕ್ಚರಲ್ ಜೀನ್ಸ್ಗಳು ಎಕ್ಸ್ಪ್ರೆಸ್ ಆಗಬೇಕೋ ಆಗಬಾರ್ದು ಅಂತ. ಸ್ಟ್ರಕ್ಚರಲ್ ಜೀನ್ಸ್ ಏನು ಮಾಡ್ತವೆ? RNAನ ಫಾರ್ಮ್ ಮಾಡ್ತವೆ, RNAಯಿಂದ ಪ್ರೋಟೀನ್ ಫಾರ್ಮ್ ಆಗುತ್ತೆ. ಪ್ರೋಟೀನ್ ಅಂದರೆ ಅಲ್ಲಿ ಜೀನ್ ಎಕ್ಸ್ಪ್ರೆಸ್ ಆಯಿತು ಅಂತ ಅರ್ಥ. ಓಕೆ, ನಿಮ್ಮ PU ಲೆವೆಲಿಗೆ ಇನ್ನೂ ಡೆಪ್ತಲ್ಲಿ ಹೋಗೋದು ಬೇಡ, ಅದನ್ನ ನೀವು ಹೈಯರ್ ಸ್ಟ್ಯಾಂಡರ್ಡ್ನಲ್ಲಿ ಕಲಿತೀರಾ. ಸೊ ವಿ ಹ್ಯಾವ್ ರೆಗ್ಯುಲೇಟರ್ ಜೀನ್, ಇಲ್ಲಿ ಬರ್ಕೋಬೋದು, ರೆಗ್ಯುಲೇಟರ್ ಜೀನ್, ಪ್ರಮೋಟರ್ ಜೀನ್ ಆ್ಯಂಡ್ ಆಪ್ರೇಟರ್ ಜೀನ್. ಸೊ ಇದನ್ನು ನೀವು ಒಂದು DNA ಮೇಲೆ ತೊಗೊಂಡ್ರಿ ಅಂತಂದರೆ, ನಾವು ಇಮ್ಯಾಜಿನ್ ದಿಸ್ ಈಸ್ ಒಂದು DNA ಸೆಗ್ಮೆಂಟ್ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಈ ಕಡೆನೂ ಕಂಟಿನ್ಯೂ ಇನ್ನೂ ಇದೆ DNA, ಈ ಕಡೆನೂ ಇದೆ. ನಾ ಜಸ್ಟ್ ಒಂದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟನ್ನು ತೊಗೊಂಡಿದ್ದೀನಿ. ಓಕೆ, ನಾವು ದಿಸ್ ಒಂದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಇದೆಯಲ್ಲ, ಇದನ್ನು ಅವರು ಒಪೆರಾನ್ ಅಂತ ಹೇಳಿದರು. ಒಪೆರಾನ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಇದು ಒಂದು ಒಪೆರಾನ್. ಈ ಒಪೆರಾನಲ್ಲಿ ನಮಗೆ 2 ರೀತಿಯಾದಂತಹ ಜೀನ್ಸ್ ಇದ್ದಾವೆ. ಇದು ಕಂಟ್ರೋಲಿಂಗ್ ಜೀನ್ ಪಾರ್ಟು, ಇದು ಸ್ಟ್ರಕ್ಚರಲ್ ಜೀನ್ ಪಾರ್ಟ್. ಕಂಟ್ರೋಲಿಂಗ್ ಜೀನ್ ಪಾರ್ಟ್ನಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ಅಂತ ಹೇಳಿದ್ದೀವಿ ನಾವು? 3 ಟೈಪ್ಸ್. ಈ 3 ಟೈಪ್ಸ್ನಲ್ಲಿ ಮಧ್ಯದನ್ನು ಫಿಕ್ಸ್ ಇಟ್ಕೊಂಡ್ಬಿಡಿ. ಮಧ್ಯದ ಯಾವುದು? ಪ್ರಮೋಟರ್, ನಮಗೆ ಗೊತ್ತಿರುವಂಥದ್ದು. ಪ್ರಮೋಟರ್ ಅಂದರೆ ನಾವೇನಂತ ಹೇಳಿದ್ವಿ? ಟ್ರಾನ್ಸ್ಕ್ರಿಪ್ಷನ್ ಆಗಬೇಕಾದ್ರೆ RNA ಪಾಲಿಮರೈಸ್ ಹೋಗಿ ಪ್ರಮೋಟರಿಗೆ ಅಟ್ಯಾಚ್ ಆಗಿ ಟ್ರಾನ್ಸ್ಕ್ರಿಪ್ಷನನ್ನು ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿದ್ವಿ. ಸೊ ಮಧ್ಯದಲ್ಲಿ P ಬರೆದ್ಬಿಡಿ. ಒಂದು ಕಡೆ O, ದಟ್ ಈಸ್ ಫಾರ್ ಆಪ್ರೇಟರ್, ಇನ್ನೊಂದು ಕಡೆ I. ಮ್ಯಾಮ್ ಇಲ್ಲಿ ರೆಗ್ಯುಲೇಟರ್ R ಬರಿಬೇಕಿತ್ತಲ್ಲ, I ಯಾಕೆ ಬರೆದ್ರಿ? ಅದನ್ನ ಸ್ವಲ್ಪ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ರೆಗ್ಯುಲೇಟರ್ ಜೀನ್ ಪಾರ್ಟನ್ನು I ಅಂತ ಬರೆದಿದ್ದೀವಿ, ಪ್ರಮೋಟರಿಗೆ P, ಆಪ್ರೇಟರಿಗೆ O. ಮಿಕ್ಕಿದೇನು ಪಾರ್ಟ್ ಇದೆಯಲ್ಲ, ದಿಸ್ ಈಸ್ ನಥಿಂಗ್ ಬಟ್ ದ ಸ್ಟ್ರಕ್ಚರಲ್ ಜೀನ್. ಓಕೆ, ನಾವು ಒನ್ ಥಿಂಗ್ ಹೌ ಟು ರಿಮೆಂಬರ್, ಇದನ್ನು ನಾವು ಪ್ರೋಕ್ಯಾರಿಯೋಟ್ಸಿಗೆ ಹೇಳ್ತಾ ಇದ್ದೀವೋ ಯೂಕ್ಯಾರಿಯೋಟ್ಸಿಗೆ ಹೇಳ್ತಾ ಇದ್ದೀವೋ? ಯೂಕ್ಯಾರಿಯೋಟ್ಸಿಗೆ ಹೇಳ್ತಾ ಇದ್ದೀವಿ. ನಾನು ಜೀನ್ ಆ್ಯಂಡ್ ಸಿಸ್ಟೋನ್ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಪಾಲಿಸಿಸ್ಟೋನಿಕ್ ಆ್ಯಂಡ್ ಮೊನೋಸಿಸ್ಟೋನಿಕ್ ಅಂತ ಹೇಳಿದ್ದೆ. ಮೊನೋಸಿಸ್ಟೋನಿಕ್ ಅಂತಂದರೆ ಯೂಕ್ಯಾರಿಯೋಟ್ಸ್ನಲ್ಲಿ ಇರ್ತವೆ. ಪಾಲಿಸಿಸ್ಟೋನಿಕ್ ಅಂದರೆ ಈ ಸ್ಟ್ರಕ್ಚರಲ್ ಜೀನ್ ಅಂದರೆ ಏನು? ದಟ್ ಈಸ್ ನಥಿಂಗ್ ಬಟ್ ದ ಸಿಸ್ಟೋನ್. ಸಿಸ್ಟೋನ್ ಅಂದರೆ ಏನು? mRNA ಫಾರ್ಮ್ ಮಾಡುವಂತಹ ಜೀನ್ಸ್ಗಳು. ಓಕೆ, ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್
ರಿಕಾಲ್ ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟ್ಸ್ ಈ ಸಿಸ್ಟ್ರಾನ್ ವರ್ಡ್ ಹಿಂದ್ಗಡೆ ಪಾಲಿಸಿಸ್ಟಾನಿಕ್ ಇತ್ತೋ ಮೋನೋಸಿಸ್ಟಾನಿಕ್ ಇತ್ತೋ, ಇಟ್ ಈಸ್ ಆಲ್ವೇಸ್ ಪಾಲಿಸಿಸ್ಟಾನಿಕ್ ಇನ್ ಪ್ರೊಕ್ಯಾರಿಯೋಟ್ಸ್. ಪಿ ಫಾರ್ ಪಾಲಿ. ಓಕೆ, ಪಿ ಫಾರ್ ಪ್ರೊಕ್ಯಾರಿಯೋಟ್ಸ್. ವಾಟ್ ಡಸ್ ಇಟ್ ಮೀನ್ ಅಂದರೆ ಪ್ರೊಕ್ಯಾರಿಯೋಟ್ಸ್ಗಳಲ್ಲಿ ಈ ಸ್ಟ್ರಕ್ಚರಲ್ ಜೀನು ಒಂದೇ ಒಂದು ಪ್ರೋಟೀನನ್ನು ಫಾರ್ಮ್ ಮಾಡೋದಿಲ್ಲ, ಕ್ಲಸ್ಟರ್ ಆಫ್ ಪ್ರೋಟೀನ್ಸ್ಗಳನ್ನು ಅವು ಫಾರ್ಮ್ ಮಾಡ್ತವೆ. ಯಾವುದಾದ್ರೂ ಒಂದು ಕೆಲಸ ಆಗಲಿಕ್ಕೆ ಪ್ರೊಕ್ಯಾರಿಯೋಟಿಕ್ದು ಬಾಡಿ ಒಳಗಡೆ ಒಂದು 3 ಪ್ರೋಟೀನ್ಸ್ಗಳ ಅವಶ್ಯಕತೆ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಯಾವುದೋ ಒಂದು ಬ್ರೇಕ್ ಡೌನ್ ಆಗಲಿಕ್ಕೆ ಅಥವಾ ಒಂದೇನೋ ಮೆಟಾಬಾಲಿಕ್ ಚಯಾಪಚಯ ಕ್ರಿಯೆ ಆಗಲಿಕ್ಕೆ. ಸೊ 3 ಪ್ರೋಟೀನ್ಸ್ಗಳಿಗೆ ಸಪ್ರೇಟಾಗಿ ಒಂದೊಂದು ಪ್ರಮೋಟರ್ ಹಾಕೋ ಬದಲಿ ಒಂದೇ ಪ್ರಮೋಟರ್ನ ಇಟ್ಕೊಂಡು ಈ 3 ಪ್ರೋಟೀನ್ಸ್ಗಳನ್ನು ಫಾರ್ಮ್ ಮಾಡಿಬಿಡೋದು. ಅದು ಪಾಲಿಸಿಸ್ಟಾನಿಕ್ದು ಕಾನ್ಸೆಪ್ಟು ಪ್ರೊಕ್ಯಾರಿಯೋಟ್ಸ್ನಲ್ಲಿ. ಸೊ ಇದೇನು ಸ್ಟ್ರಕ್ಚರಲ್ ಜೀನ್ ಇದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ 3 ಸ್ಟ್ರಕ್ಚರಲ್ ಜೀನ್ಸ್ ಇದ್ದಾವೆ ಅಂತ ಅಂದ್ಕೊಳ್ಳಿ. ಎ ಇರ್ಬೋದು, ಬಿ ಇರ್ಬೋದು, ಸಿ ಇರ್ಬೋದು, ಯಾವುದಾದ್ರೂ 3 ಜೀನ್ಸು. ಇವಾಗ ಏನಾಗುತ್ತೆ, ಹೌ ದೀಸ್ ಕಂಟ್ರೋಲಿಂಗ್ ಜೀನ್ಸ್ ಆರ್ ರೆಗ್ಯುಲೇಟಿಂಗ್ ದ ಎಕ್ಸ್ಪ್ರೆಷನ್ ಆಫ್ ಎ ಜೀನ್, ಬಿ ಜೀನ್ ಆ್ಯಂಡ್ ಸಿ ಜೀನ್. ಸೊ ಎ ಜೀನಿಂದ ಒಂದು ಪ್ರೋಟೀನ್ ಆಗಬೇಕು, ಬಿಯಿಂದ ಒಂದು ಪ್ರೋಟೀನ್ ಆಗಬೇಕು, ಸಿಯಿಂದ ಒಂದು ಪ್ರೋಟೀನ್ ಆಗಬೇಕು. ಆ್ಯಕ್ಚುಲ್ ಆಗಿ ಟ್ರಾನ್ಸ್ಕ್ರಿಪ್ಷನ್ ಲೆವೆಲಿಗೆ ಟ್ರಾನ್ಸ್ಕ್ರಿಪ್ಷನ್ ಆದಾಗ ಹೆಂಗೆ ಇದನ್ನು ರೆಗ್ಯುಲೇಟ್ ಮಾಡ್ತಾ ಇದೆ. ಫಸ್ಟ್ ಒನ್ ಏನಂತ ಹೇಳಿದ್ವಿ ನಾವು, ಫಸ್ಟ್ ಒನ್ನದು ರೆಗ್ಯುಲೇಟರ್ ಜೀನ್ ಅಂತ ಹೇಳಿದ್ವಿ. ಇದನ್ನು ನಾವು ಐ ಅಂತ ಬರೆದಿದ್ದೀವಿ. ವೈ? ಬಿಕಾಸ್ ದಿಸ್ ರೆಗ್ಯುಲೇಟರ್ ಜೀನ್ ಪಾರ್ಟ್ ಇದೆಯಲ್ಲ, ಇಟ್ ವಿಲ್ ಪ್ರೊಡ್ಯೂಸ್ ಅ ಸ್ಟ್ರಕ್ಚರ್ ಕಾಲ್ಡ್ ಆ್ಯಸ್ ಇನ್ಹಿಬಿಟರ್ಸ್. ಓಕೆ, ಅದಕ್ಕೆ ಐ ಇಲ್ಲಿ. ಸೊ ರೆಗ್ಯುಲೇಟರ್ ಜೀನ್ ಏನು ಮಾಡುತ್ತೆ ಅಂತಂದರೆ ಒಂದು ಪ್ರೋಟೀನನ್ನು ಫಾರ್ಮ್ ಮಾಡುತ್ತೆ. ಅದನ್ನು ಇನ್ಹಿಬಿಟರ್ ಅಂತಲೂ ಕರೀತಾರೆ, ರಿಪ್ರೆಸರ್ ಅಂತಲೂ ಕರೀತಾರೆ, ಅಥವಾ ಸಪ್ರೆಸರ್ ಅಂತಲೂ ಕರೀತಾರೆ. ಓಕೆ, ಒಟ್ಟಿನಲ್ಲಿ ಹೆಸರಿನಲ್ಲೇ ಇದೆ. ಇನ್ಹಿಬಿಟ್ ಮಾಡೋದು, ತಡೆಗಟ್ಟೋದು, ರಿಪ್ರೆಸ್ ಮಾಡೋದು, ಸಪ್ರೆಸ್ ಮಾಡೋದು. ಸೊ ಈ ರೆಗ್ಯುಲೇಟರ್ ಜೀನ್ ಯಾವಾಗ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತಲ್ಲ, ಆವಾಗ ಅದು ಇನ್ಹಿಬಿಟರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಇನ್ಹಿಬಿಟರ್ ಏನು ಮಾಡುತ್ತೆ, ಇಟ್ ವಿಲ್ ಗೋ ಆ್ಯಂಡ್ ಬೈಂಡ್ ಟು ಆಪ್ರೇಟರ್, ಅಥವಾ ಇಟ್ ವಿಲ್ ಕಂಟ್ರೋಲ್ ದ ಆಪ್ರೇಟರ್ ಅಂತ ಹಾಕೋಣ. ಸೊ ದಿಸ್ ಡೈರೆಕ್ಟ್ಲಿ ಕಂಟ್ರೋಲ್ಸ್ the activity of operator. What does it mean? ಈ ರೆಗ್ಯುಲೇಟರ್ ಪಾರ್ಟಿಂದ ಬರುವಂತಹ ಏನು ಇನ್ಹಿಬಿಟರ್ ಪ್ರೋಟೀನ್ ಇದೆ ಅದು ಹೋಗಿ ಆಪ್ರೇಟರ್ ಜೀನನ್ನು ರೆಗ್ಯುಲೇಟ್ ಮಾಡ್ತಾ ಇದೆ. ನಾವು ವಾಟ್ ಈಸ್ ದಿಸ್ ಆಪ್ರೇಟರ್ ದೆನ್? ಹಾಗಾದರೆ ಆಪ್ರೇಟರ್ ಅಂದರೆ ಏನು? ಆಪ್ರೇಟರ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ controlling gene which will directly regulate whether the structural genes has to be expressed or not expressed. ಓಕೆ, ಯಾಕೆ ಹೇಳಿ? ಈ ಸ್ಟ್ರಕ್ಚರಲ್ ಜೀನ್ಸದು ಇಮಿಡಿಯೇಟಾಗಿ ಹಿಂದ್ಗಡೆನೇ ಆಪ್ರೇಟರ್ ರೀಸನ್ ಇದೆ. ಓ ಫಾರ್ ಆಪೆರಾನ್ ಅಲ್ಲ, ಆಪೆರಾನ್ ಅಂದರೆ ಇದು ಪೂರ್ತಿ ಆಯಿತು. ಓ ಫಾರ್ ಆಪ್ರೇಟರ್ ಜೀನ್. ಓಕೆ, ಸೊ ಈ ಆಪ್ರೇಟರ್ ಜೀನು ಡೈರೆಕ್ಟ್ಲಿ ಇಟ್ ಈಸ್ ಕಂಟ್ರೋಲಿಂಗ್ ದ ಸ್ಟ್ರಕ್ಚರಲ್ ಜೀನ್ಸ್. ಓಕೆ, ಸೊ ಈ ಜೀನ್ಸ್ಗಳನ್ನು, ಸ್ಟ್ರಕ್ಚರಲ್ ಜೀನ್ಸ್ಗಳನ್ನು ಇದು ಕಂಟ್ರೋಲ್ ಮಾಡ್ತಾ ಇದೆ, ಇದನ್ನು ಇದು ಕಂಟ್ರೋಲ್ ಮಾಡ್ತಾ ಇದೆ. ನೆನ್ಪಿಟ್ಕೋಬೋದಾ? ತುಂಬ ಈಸಿ. ಸ್ಟ್ರಕ್ಚರಲ್ ಜೀನ್ಸ್ಗಳನ್ನು ಆಪ್ರೇಟರ್ ಜೀನ್ ಕಂಟ್ರೋಲ್ ಮಾಡ್ತಾ ಇದೆ, ಆಪ್ರೇಟರ್ ಜೀನನ್ನು ರೆಗ್ಯುಲೇಟರ್ ಜೀನು ಕಂಟ್ರೋಲ್ ಮಾಡ್ತಾ ಇದೆ. ಹೆಂಗೆ? ಬೈ ಪ್ರೊಡ್ಯೂಸಿಂಗ್ ದ ಪ್ರೋಟೀನ್ಸ್ ಕಾಲ್ಡ್ ಆ್ಯಸ್ ಇನ್ಹಿಬಿಟರ್ಸ್. ಅದು ಹೆಂಗೆ ಕಂಟ್ರೋಲ್ ಆಗುತ್ತೆ ಅಂತ ನೆಕ್ಸ್ಟ್ ಕಲಿಯೋಣಂತೆ. ಸದ್ಯಕ್ಕೆ ಇಷ್ಟು ಕಲೀರಿ. ಓಕೆ, ಉಳಿತು ಯಾವುದು ನಮಗೆ? ಪ್ರಮೋಟರ್ ನಮಗೆ ಆಲ್ರೆಡಿ ಸಾಕಷ್ಟು ಸತಿ ಓದಿದ್ದೀವಿ. ವಾಟ್ ಯು ಮೀನ್ ಬೈ ಪ್ರಮೋಟರ್? ಇಟ್ ಈಸ್ ದ ಸೈಟ್ ಆಫ್ ಅಟ್ಯಾಚ್ಮೆಂಟ್. ಯಾರು ಅಟ್ಯಾಚ್ ಆಗಬೇಕು? ಟ್ರಾನ್ಸ್ಕ್ರಿಪ್ಷನ್ ಆಗಬೇಕು ಅಂತಂದರೆ. ಯಾಕೆ ಟ್ರಾನ್ಸ್ಕ್ರಿಪ್ಷನ್? ಯಾಕಂದರೆ ಜೀನ್ ಎಕ್ಸ್ಪ್ರೆಷನ್ನಲ್ಲಿ ಫಸ್ಟ್ ಲೆವೆಲೇ ನಮಗೆ ಟ್ರಾನ್ಸ್ಕ್ರಿಪ್ಷನ್ ಅಲ್ಲ. ಸೊ ಸೈಟ್ ಆಫ್ ಅಟ್ಯಾಚ್ಮೆಂಟ್ ಆಫ್ RNA polymerase enzyme. Do you agree with me? Okay, just a minute. Okay, so we have controlling genes and we have structural genes. Structural genes ಅನ್ನು ಕಂಟ್ರೋಲಿಂಗ್ ಜೀನ್ಸ್ಗಳು ರೆಗ್ಯುಲೇಟ್ ಮಾಡ್ತಾ ಇದ್ದಾವೆ. ಸ್ಟ್ರಕ್ಚರಲ್ ಜೀನ್ಸ್ಗಳು ಫಾರ್ಮ್ ಆಗಬೇಕೋ ಆಗಬಾರ್ದು ಅಂತ. ಸೊ ಇಲ್ಲಿ ನಮಗೆ ಅಗೇನ್ 3 ಟೈಪ್ಸ್: ರೆಗ್ಯುಲೇಟರ್, ಪ್ರಮೋಟರ್, ಆಪ್ರೇಟರ್. ರೆಗ್ಯುಲೇಟರ್ ಜೀನು ಆಪ್ರೇಟರ್ ಜೀನನ್ನು ಕಂಟ್ರೋಲ್ ಮಾಡ್ತಾ ಇದೆ. ಇಂಟರ್ನ್ ಆಪ್ರೇಟರ್ ಜೀನು ಸ್ಟ್ರಕ್ಚರಲ್ ಜೀನ್ಸ್ಗಳನ್ನು ಕಂಟ್ರೋಲ್ ಮಾಡ್ತಿದೆ.
ರೈಟ್. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದನ್ನು ಯಾರು ಪ್ರಪೋಸ್ ಮಾಡಿದ್ದು? ಜಾಕೋಬ್ ಆ್ಯಂಡ್ ಮೊನಾರ್ಡ್. ನೀವು ಯಾವುದೇ ಒಂದು ಜೆನೆಟಿಕ್ ಎಕ್ಸ್ಪ್ರೆಷನ್ ತೊಗೊಂಡ್ರೆ, ಎಸ್ಪೆಷಲಿ ಇನ್ ಕೇಸ್ ಆಫ್ ಬ್ಯಾಕ್ಟೀರಿಯಾಗಳಲ್ಲಿ ಒಂದು ಒಪೆರಾನ್ ಮಾಡೆಲ್ ಅಂತ ತೊಗೊಂಡ್ರೆ, ಆ ಒಪೆರಾನ್ ಮಾಡೆಲ್, ಒಪೆರಾನ್ ಅಂತಂದರೆ ಏನು? ಸಿ ವಾಟ್ ಈಸ್ ದಿಸ್ ಒಪೆರಾನ್? ನೌ ಹೌ ಯು ಕ್ಯಾನ್ ಡಿಫೈನ್ ಇಟ್? ಈಸ್ ದ ಜೆನೆಟಿಕ್ ರೆಗ್ಯುಲೇಟರಿ ಸಿಸ್ಟಮ್. ಜೀನ್ಸ್ಗಳನ್ನು ನಾವು ಅಲ್ಟಿಮೇಟ್ಲಿ ರೆಗ್ಯುಲೇಟ್ ಮಾಡ್ತಾ ಇದ್ದೀವ. ಸೊ ಒಪೆರಾನ್ ಇಟ್ ಈಸ್ ದ ಜೆನೆಟಿಕ್ ರೆಗ್ಯುಲೇಟರಿ ಸಿಸ್ಟಮ್. ಆ ಸಿಸ್ಟಮ್ನಲ್ಲಿ ಏನಿದ್ದಾವೆ? ಇನ್ ದಿಸ್ ಸಿಸ್ಟಮ್ ವಿ ವಿಲ್ ಗೆಟ್ ದ ಕ್ಲಸ್ಟರ್ ಆಫ್ ಜೀನ್ಸ್. ಸಿ ಒಂದೇ ಒಂದು ಜೀನ್ ಇಲ್ಲ, ಎಷ್ಟೊಂದು ಜೀನ್ಸ್ ಇದಾವಲ್ಲ. ಇಲ್ಲೇ ನಾವು ಎಕ್ಸಾಂಪಲ್ ತೊಗೊಂಡ್ರೆ 1 2 3 4 5 6 ಜೀನ್ಸ್ ಇದಾವೆ ಅಲ್ಟಿಮೇಟ್ಲಿ. ಅದರಲ್ಲಿ 3 ಜೀನ್ಸ್ ನಾವು ಸ್ಟ್ರಕ್ಚರಲ್ ಅಂತ ಹೇಳಿದ್ದೀವಿ, ಅಂದರೆ 3 ಪ್ರೋಟೀನ್ಸ್ಗಳು ಫಾರ್ಮ್ ಆಗ್ತಿದ್ದಾವೆ. ಯಾಕೆ ಎಟ್ ಎ ಟೈಮ್ 3 ಪ್ರೋಟೀನ್ಸ್ ಬರ್ತಿದ್ದಾವೆ? ಯಾಕಂದರೆ ಈ 3 ಪ್ರೋಟೀನ್ಸ್ಗಳು ಒಂದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಈ 3 ಪ್ರೋಟೀನ್ಗಳ ಅವಶ್ಯಕತೆ ಇದೆ. ಸೊ ಒಪೆರಾನ್ ಇಟ್ ಈಸ್ ದ ಜೆನೆಟಿಕ್ ರೆಗ್ಯುಲೇಟರಿ ಸಿಸ್ಟಮ್ ಆಫ್ ದ ಜೀನ್ಸ್ ವಿಚ್ ಆರ್ ಇನ್ ಅ ಕ್ಲಸ್ಟರ್ ಮ್ಯಾನರ್ and which will produce the functionally related proteins. ಮ್ಯಾಮ್ ನೀವೇನೇನೋ ಹೇಳ್ತಾ ಇದ್ದೀರಾ ಅಂತ ಕನ್ಫ್ಯೂಸ್ ಆಗಬೇಡಿ, ತುಂಬ ಈಸಿಯಾಗಿದೆ. Operon, it is the genetic regulatory system. Say along with me. Operon, it is the genetic regulatory system where the genes which are producing, ಏನನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾವೆ? ಫಂಕ್ಷನಲಿ ರಿಲೇಟೆಡ್ ಪ್ರೋಟೀನ್ಸ್. ಫಂಕ್ಷನಲಿ ಅವೆಲ್ಲ ಜೀನ್ಸ್ಗಳು ಒಂದಕ್ಕೊಂದು ರಿಲೇಟನ್ನೇ ಇದ್ದಾವೆ. ಇದು ತನ್ನ ಕೆಲಸ ಮಾಡಿದ್ಮೇಲೆ ಇದು ಮಾಡುತ್ತೆ, ಇದು ತನ್ನ ಕೆಲಸ ಮಾಡಿದ್ಮೇಲೆ ಇದು ಮಾಡುತ್ತೆ. ಸೊ 3 ಕೂಡಿನೇ ಅಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾವೆ. So operon is the genetic regulatory system where the genes which are coding for functionally related proteins are clustered together. So ಅವಶ್ಯಕತೆ ಇರುವಂತಹ ಎಲ್ಲ ಜೀನ್ಸ್ಗಳು ಕ್ಲಸ್ಟರ್ ಫಾರ್ಮ್ನಲ್ಲಿ ಇಲ್ಲಿ ಇದ್ದಾವೆ. ಇದರ ನೆಕ್ಸ್ಟ್ ಬರುವಂಥದ್ದೇನು ಅಂತಂದರೆ ಲ್ಯಾಕ್ ಒಪೆರಾನ್ ಅನ್ನುವಂಥ ಕಾನ್ಸೆಪ್ಟ್ ನೀವು ಸಾಕಷ್ಟು ಸತಿ ಕೇಳಿರ್ಬೋದು. ವಾಟ್ ಈಸ್ ದಿಸ್ ಲ್ಯಾಕ್ ಒಪೆರಾನ್? ಒಪೆರಾನ್ ಅಂದರೆ ಏನಂತ ನಮ್ಗೆ ಗೊತ್ತಾಗಿದೆ, ಕ್ಲಸ್ಟರ್ ಆಫ್ ಜೀನ್ಸ್ ಅಂತ ಗೊತ್ತಾಗಿದೆ. ಲ್ಯಾಕ್ ಅಂತ ನಾವು ಯಾವಾಗ ಬರಿತೀವಲ್ಲ ಅದ್ರ ಹಿಂದ್ಗಡೆ ಲ್ಯಾಕ್ ಒಪೆರಾನ್ ಅಂದರೆ ಇಲ್ಲಿರುವಂತಹ ರೆಗ್ಯುಲೇಟರಿ ಸಿಸ್ಟಮ್ ಇದೆಯಲ್ಲ ಅದು ಲ್ಯಾಕ್ಗೆ ಸಂಬಂಧಪಟ್ಟದ್ದು. ಲ್ಯಾಕ್ ಅಂದರೆ ಏನು? ಲ್ಯಾಕ್ಟೋಸ್ ಅಂತ ಅರ್ಥ. ಲ್ಯಾಕ್ಟೋಸ್, ಸುಕ್ರೋಸ್, ದೆನ್ ಗ್ಲೂಕೋಸ್, ಬೇರೆ ಬೇರೆ ಆದಂತಹ ಡೈಸೆಕ್ರೈಡ್ಸನ್ನು ಓದಿದ್ವಲ್ಲ ಬಯೋಮಾಲಿಕ್ಯೂಲ್ಸ್ನಲ್ಲಿ, ಆ ವರ್ಡು ಲ್ಯಾಕ್ಟೋಸ್. ಸೊ ಈ ಲ್ಯಾಕ್ಟೋಸನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಅಲ್ಟಿಮೇಟ್ಲಿ ಡೈಸೆಕ್ರೈಡ್ ಇದ್ದಿದ್ದು ಬ್ರೇಕ್ ಡೌನ್ ಆಗಿ ಮೊನೊಸೆಕ್ರೈಡ್ ಆಗಬೇಕು, ಹೌದಾ? ಸೊ ಈ ಲ್ಯಾಕ್ಟೋಸದ್ದೇನು ಮೆಟಬಾಲಿಕ್ ರೇಟ್ ಇದೆಯಲ್ಲ, ಅಂದರೆ ಅದರದ್ದೇನು ಕೆಲಸ ಇದೆಯಲ್ಲ, ಈ ಕೆಲಸವನ್ನು ಮಾಡಲಿಕ್ಕೆ ಇರುವಂತಹ ಏನು ಪ್ರೋಟೀನ್ಸ್ಗಳಿದಾವಲ್ಲ ಅವನ್ನ ರೆಗ್ಯುಲೇಟ್ ಮಾಡೋದು. ಗೊತ್ತಾಗ್ತಿದೆಯಾ? ಸೊ ಬ್ಯಾಕ್ಟೀರಿಯಾಗೆ ನೀವು ಲ್ಯಾಕ್ಟೋಸ್ ಕೊಟ್ಟಾಗ ಅದು ಲ್ಯಾಕ್ಟೋಸನ್ನು ತೊಗೊಂಡು ಚಲೋ ಆಯಿತು, ನನಗೆ ಫುಡ್ ಸಿಕ್ತು ಲ್ಯಾಕ್ಟೋಸ್ ಅಂತ ಲ್ಯಾಕ್ಟೋಸನ್ನು ತೊಗೊಂಡು ಬ್ರೇಕ್ ಡೌನ್ ಮಾಡಿ ಅದನ್ನ ಗ್ಲುಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಮಾಡಿ ಎನರ್ಜಿಯನ್ನು ತೊಗೊಳುತ್ತೆ. ಸೊ ಈ ಕೆಲಸ ಮಾಡಲಿಕ್ಕೆ ಬ್ಯಾಕ್ಟೀರಿಯಾಗಳಿಗೇನು ಬೇಕು? ಎನ್ಸೈಮ್ಸ್ ಬೇಕು ಇದನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ. ಸೊ ಅವೆಲ್ಲವೂ ಎನ್ಸೈಮ್ಸ್ ಅಂದರೆ ಏನು? ಅವು ಪ್ರೋಟೀನ್ಸ್ಗಳು. ಸೊ ಆ ಪ್ರೋಟೀನ್ಸ್ಗಳು ಎಲ್ಲಿಂದ ಬರಬೇಕು? ಸೆಂಟ್ರಲ್ ಡೋಗ್ಮಾಲ್ಲಿ ಎಕ್ಸ್ಪ್ರೆಸ್ ಆಗಬೇಕಲ್ವಾ? ಎಕ್ಸ್ಪ್ರೆಸ್ ಆದಾಗೇ ಆ ಪ್ರೋಟೀನ್ಸ್ಗಳು ಬರ್ತವೆ. ಅದನ್ನು ಹೆಂಗೆ ರೆಗ್ಯುಲೇಟ್ ಮಾಡ್ತಾ ಇದ್ದಾವೆ? ಜೀನ್ಸು. ಗೊತ್ತಾಯ್ತಾ? ಅದು ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟ್. ಸೊ ಈ ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟನ್ನು ನಾವು ನೆಕ್ಸ್ಟ್ ತೊಗೊಳ್ಳೋಣ. ಇದು ಅರ್ಥ ಆಯ್ತಾ? ಜನರಲ್ ಆಗಿ ಒಪೆರಾನ್ ಅಂದರೆ ಹಿಂಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಇದನ್ನೇ ನಾವು ಲ್ಯಾಕ್ ಒಪೆರಾನಿಗೆ ಅಪ್ಲೈ ಮಾಡೋಣ. ಓಕೆ, ನಾವು ನೆಕ್ಸ್ಟ್ ಈಸ್ ಒಪೆರಾನ್. ಇದು ಲ್ಯಾಕ್ ಒಪೆರಾನ್. ಇಷ್ಟೊತ್ತು ನಾವು ಒಪೆರಾನ್ ಬಗ್ಗೆ ಓದಿದ್ವಿ. ಒಪೆರಾನ್ ಅಂದರೆ ಅದು ಜನರಲ್ ಆಗಿರುವಂತಹ ಒಂದು ಮಾಡೆಲ್ಲು. ನೆಕ್ಸ್ಟ್ ಇವಾಗ ಲ್ಯಾಕ್ಟೋಸಿಗೆ ಸಂಬಂಧಪಟ್ಟಂತಹ ಒಪೆರಾನ್ ಮಾಡೆಲು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನಾವು ವಾಟ್ ಈಸ್ ದಿಸ್ ಲ್ಯಾಕ್? ಆವಾಗಲಷ್ಟೇ ಹೇಳಿದ್ದೆ, ಲ್ಯಾಕ್ ಅಂತಂದರೆ ಏನು? ಇದು ಲ್ಯಾಕ್ಟೋಸ್ ಅಂತ ಅರ್ಥ. ಓಕೆ, ಲ್ಯಾಕ್ಟೋಸ್ ಯೂಶ್ವಲಿ ಬ್ರೇಕ್ ಡೌನ್ ಆದಾಗ ನಮಗೆ ಏನು ಸಿಗುತ್ತೆ? ಗ್ಲೂಕೋಸ್ ಪ್ಲಸ್ 1 ಮಾಲಿಕ್ಯೂಲ್ ಆಫ್ ಗ್ಯಾಲಕ್ಟೋಸ್ ಸಿಗುತ್ತೆ. ಓಕೆ, ಇಮ್ಯಾಜಿನ್ ನೀವು ಬ್ಯಾಕ್ಟೀರಿಯಾವನ್ನು ಕಲ್ಚರ್ ಮಾಡಿದ್ದೀರಾ ಲ್ಯಾಬಲ್ಲಿ ಅಂತ ತಿಳ್ಕೊಳ್ಳಿ. ಸೊ ಈ ಬ್ಯಾಕ್ಟೀರಿಯಾನ ಕಲ್ಚರ್ ಮಾಡಲಿಕ್ಕೆ ಅದರದ್ದು ಕಲ್ಚರ್ ಮೀಡಿಯಮ್ದಲ್ಲಿ ನೀವು ಲ್ಯಾಕ್ಟೋಸನ್ನು ಯೂಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆ, ಯೂಶ್ವಲ್ ಆಗಿ ಗ್ಲೂಕೋಸನ್ನೇ ಅಬ್ಸರ್ವ್ ಮಾಡಿ ಅವು ಬೆಳೀತವೆ. ಅಂದರೆ ಗ್ಲೂಕೋಸನ್ನೇ ಅವು ಫುಡ್ ಅಂತ ತಿಳ್ಕೊಂಡು ಅದನ್ನು ತಗೊಂಡು ಎನರ್ಜಿಯನ್ನು ಡಿರೈವ್ ಮಾಡಿ ಬೆಳೀತಾ ಇರ್ತವೆ ಬ್ಯಾಕ್ಟೀರಿಯಾ ಸೆಲ್ಸ್ಗಳು.
ಇನ್ ಕೇಸ್ ಗ್ಲೂಕೋಸ್ ಇಲ್ಲ ಅಂತಂದರೆ ಆವಾಗ ಲ್ಯಾಕ್ಟೋಸ್ ಏನಾದರೂ ಇದೆಯಾ ಅಂತ ನೋಡಿ. ಇನ್ ಕೇಸ್ ಇತ್ತು ಅಂತಂದರೆ ಆವಾಗ ಲ್ಯಾಕ್ಟೋಸನ್ನು ಬಳಸ್ಕೊಂಡು ಅವು ಗ್ಲೂಕೋಸ್ ಆ್ಯಂಡ್ ಗ್ಯಾಲಕ್ಟೋಸ್ ಆಗಿ ಅದನ್ನು ಬ್ರೇಕ್ ಡೌನ್ ಮಾಡಿ ಫುಡ್ ಅಂತ ಅವು ತಗೋತವೆ. ಓಕೆ, ನಾವು ಈ ಲ್ಯಾಕ್ಟೋಸನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಯಾವ ಎಂಜೈಮ್ಸ್ಗಳು ಬೇಕಲ್ವಾ? ಲ್ಯಾಕ್ಟೋಸನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಎಂಜೈಮ್ಸ್ಗಳು ಬೇಕಲ್ವಾ? ಈ ಎಂಜೈಮು ಹೇಗೆ ರೆಗ್ಯುಲೇಟ್ ಮಾಡ್ಬೋದು? ಈ ಎಂಜೈಮ್ಸ್ ಅಂದರೆ ಪ್ರೋಟೀನ್ಸ್. ಸೊ ಈ ಪ್ರೋಟೀನ್ಸ್ಗಳನ್ನು ಹೇಗೆ ರೆಗ್ಯುಲೇಟ್ ಮಾಡ್ಬೋದು ಅಂತ ಒಂದು ಮಾಡೆಲ್ ಇದೆ. ಅದನ್ನು ನಾವು ಲ್ಯಾಕ್ ಒಪೆರಾನ್ ಅಂತ ಕರಿತೀವಿ. ಲ್ಯಾಕ್ ಸ್ಟ್ಯಾಂಡ್ಸ್ ಫಾರ್ ಲ್ಯಾಕ್ಟೋಸ್. ಓಕೆ, ನಾವು ಸಿ ಹಿಯರ್, ಇಲ್ಲಿ ನೋಡಿ, ಇದು ಒಂದು ಒಪೆರಾನ್ ಪೂರ್ತಿ. ಓಕೆ, ಅಂದರೆ ಒಂದು ಕ್ಲಸ್ಟರ್ ಆಫ್ ಜೀನ್ಸ್. ಇದರಲ್ಲಿ ನಾವು ಕಂಟ್ರೋಲಿಂಗ್ ಜೀನ್ಸ್ ಈ ಕಡೆ ಇದ್ದಾವೆ, ಸ್ಟ್ರಕ್ಚರಲ್ ಜೀನ್ಸು ಈ ಕಡೆ ಇದ್ದಾವೆ ಅಂತ ಇಮ್ಯಾಜಿನ್ ಮಾಡಿ. ಈ ಕಂಟ್ರೋಲ್ ಜೀನ್ಸ್ನಲ್ಲಿ ನಾನೇನು ಹೇಳಿದ್ದೆ, ಕಂಟ್ರೋಲ್ ಜೀನ್ಸ್ನಲ್ಲಿ 3 ಟೈಪ್ಸ್. ಮಧ್ಯದಲ್ಲಿ P ಬರೆದ್ಬಿಡಿ, ಪ್ರೊಮೋಟರು, ಈ ಕಡೆ ಆಪ್ರೇಟರು, ಈ ಕಡೆ ರೆಗ್ಯುಲೇಟರ್. ಸ್ಟ್ರಕ್ಚರಲ್ ಜೀನ್ಸ್ ಇಲ್ಲಿ 3 ಬೇಕಾಗ್ತವೆ. ದಟ್ ಮೀನ್ಸ್ 3 ಪ್ರೋಟೀನ್ಸ್ಗಳು ಬೇಕಾಗ್ತವೆ. ಅಂದರೆ ಒಂದೊಂದಕ್ಕೆ ಒಂದೊಂದು ಪಾರ್ಟ್ ಅಂತ ತೊಗೊಂಡ್ರೆ 3 ಆಯ್ತು. ಇಲ್ಲಿ ಯಾವ್ಯಾವುದು? ZYA. ವಾಟ್ ಈಸ್ ದಿಸ್ ZYA? ಜಸ್ಟ್ ರಿಮೆಂಬರ್, ಅವು ಕೆಲವೊಂದು ಹೆಸರುಗಳನ್ನು ಕೊಟ್ಟಿದ್ದಾರೆ ಅಷ್ಟೇ. ಅಲ್ಟಿಮೇಟ್ಲಿ ನಮಗೆ ಲ್ಯಾಕ್ ಒಪೆರಾನ್ ಸಿಸ್ಟಮ್ ಏನಿದೆ ಅಲ್ಲಿಂದ ನಮಗೆ 3 ಎಂಜೈಮ್ಸ್ಗಳ ಅವಶ್ಯಕತೆ ಇದೆ. ಏನು ಮಾಡ್ತಾ ಇದ್ದಾವೆ ಎಂಜೈಮ್ಸು? ಅಲ್ಟಿಮೇಟ್ಲಿ ಲ್ಯಾಕ್ಟೋಸನ್ನು ಬ್ರೇಕ್ ಡೌನ್ ಮಾಡಬೇಕು. ಸೊ ಈ 3 ಎಂಜೈಮ್ಸ್ಗಳಿಗೆ ಅನುಗುಣವಾಗಿ ನಾವು ಜೀನ್ಸನ್ನು ತೊಗೊಂಡ್ರೆ DNA ಮೇಲ್ಗಡೆ ಒಂದು Z, ಒಂದು Y ಮತ್ತು ಒಂದು A. ಹಾಗಾದರೆ ಯಾವ್ಯಾವ ಇವು ಅಂತ ಫಸ್ಟ್ ಕಲ್ತ್ಬಿಡೋಣ. Z ಅಂದರೆ ಏನು? ನಾನು ಇಲ್ಲಿ ತೊಗೋತೀನಿ, ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. I ಅಂದರೆ ಏನು, P ಅಂದರೆ ಏನು, O ಅಂದರೆ ಏನು ಅಂತ ಗೊತ್ತಿದೆ. ರೆಗ್ಯುಲೇಟರ್ ಜೀನ್, ಪ್ರೊಮೋಟರ್ ಜೀನ್ ಮತ್ತು ಆಪ್ರೇಟರ್ ಜೀನ್. ಸೊ ವಾಟ್ ಯು ಮೀನ್ ಬೈ ದಿಸ್ Z? ಸೊ ಝಡ್ಡನ್ನು ಫಸ್ಟ್ ತೊಗೊಂಡ್ರೆ, ಸಿ ಹಿಯರ್, Z, ಇಟ್ ಸ್ಟ್ಯಾಂಡ್ಸ್ ಫಾರ್ ಬೀಟಾ ಗ್ಯಾಲಕ್ಟೋಸಿಡೇಸ್. ಅಗೇನ್ ASC ಬಂದರೆ ಅದು ಎಂಜೈಮ್. ಬೀಟಾ ಗ್ಯಾಲಕ್ಟೋಸಿಡೇಸ್ ಅನ್ನುವಂತಹ ಒಂದು ಎಂಜೈಮು ಲ್ಯಾಕ್ಟೋಸನ್ನು ಬ್ರೇಕ್ ಮಾಡಲಿಕ್ಕೆ ಬೇಕು. ಯಾಕೆ? ಇದೇ ಆ್ಯಕ್ಚುಯಲ್ ಎಂಜೈಮು ಲ್ಯಾಕ್ಟೋಸನ್ನು ಬ್ರೇಕ್ ಮಾಡಿ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸನ್ನು ಫಾರ್ಮ್ ಮಾಡುತ್ತೆ. ಇದು Z ಎಂಜೈಮ್. ನೆಕ್ಸ್ಟ್ Y ಪಾರ್ಟ್ ಏನಿದೆಯಾ, ದಿಸ್ ಈಸ್ Z. Y ಪಾರ್ಟ್ ಏನು ಮಾಡ್ತಾ ಇದೆ? ಈ Y ಪಾರ್ಟಿಂದ ಬರುವಂತಹ ಒಂದು ಪ್ರೋಟೀನ್ ಅಥವಾ ಎಂಜೈಮ್ ಇದೆಯಲ್ಲ, ಅದರ ಹೆಸರೇನು ಅಂತಂದರೆ ಪರ್ಮಿಯೇಸ್. ಅಗೇನ್ ASC, ಪರ್ಮಿಯೇಸ್ ಹೆಸರಿನಲ್ಲೇ ಇದೆ. ಪರ್ಮಿ ಅಂದರೆ ಪರ್ಮಿಟ್. ಏನನ್ನು ಪರ್ಮಿಟ್ ಮಾಡುತ್ತೆ? ಯಾವಾಗ ಕಲ್ಚರಲ್ ಮೀಡಿಯಮ್ನಲ್ಲಿ ಲ್ಯಾಕ್ಟೋಸ್ ಇದೆಯಲ್ಲ, ಈ ಲ್ಯಾಕ್ಟೋಸು ಸೆಲ್ ಒಳಗಡೆ ಹೋಗಲಿಕ್ಕೆ ಪರ್ಮಿಷನ್ ಕೊಟ್ಟಂಗೆ ಅಥವಾ ಪರ್ಮಿಟ್ ಮಾಡ್ದಂಗೆ, ಅಲೋ ಮಾಡ್ದಂಗೆ ಯಾವ ಎಂಜೈಮ್ ಮಾಡ್ತಾ ಇದೆ ಆ ಕೆಲಸವನ್ನು? ಪರ್ಮಿಯೇಸ್ ಎಂಜೈಮ್ ಮಾಡ್ತಾ ಇದೆ. ಸೊ ಇಟ್ ಅಲೋಸ್ ದ ಇಂಟೇಕ್ ಆಫ್ ಲ್ಯಾಕ್ಟೋಸ್. ಓಕೆ, ಇದು 2ನೇ ಜೀನದ್ದು ಕೆಲಸ. ನೆಕ್ಸ್ಟು A ಜೀನ್ ಎಕ್ಸ್ಪ್ರೆಸ್ ಆಗಿ, ಲಿಸನ್ ಹಿಯರ್, A ಜೀನ್ ಎಕ್ಸ್ಪ್ರೆಸ್ ಆಗಿ ಅಲ್ಲಿಂದ ಒಂದು ಪ್ರೋಟೀನ್ ಫಾರ್ಮ್ ಆಗುತ್ತಲ್ಲ, ಆ ಪ್ರೋಟೀನು ಒಂದು ಎಂಜೈಮ್ ಆಗುತ್ತೆ. ಯಾವ ಎಂಜೈಮು? ಇಟ್ ಈಸ್ ಕಾಲ್ಡ್ ಆ್ಯಸ್ ಟ್ರಾನ್ಸ್ ಅಸಿಟೈಲೇಸ್. ಕೆಲವೊಬ್ಬರು ಸೈಂಟಿಸ್ಟ್ ಹೇಳೋ ಪ್ರಕಾರ ಈ ಎಂಜೈಮದ್ದು ಇನ್ನೂ ಆ್ಯಕ್ಚುಯಲ್ ಫಂಕ್ಷನ್ ಗೊತ್ತಾಗಿಲ್ಲ. ಬಟ್ ಕೆಲವೊಬ್ಬರು ಹೇಳೋ ಪ್ರಕಾರ ದಿಸ್ ಎಂಜೈಮ್ ಟ್ರಾನ್ಸ್ ಅಸಿಟೈಲೇಸ್ ಇಟ್ ವಿಲ್ ಸ್ಟಿಮ್ಯುಲೇಟ್ ದ ಬೀಟಾ ಗ್ಯಾಲಕ್ಟೋಸಿಡೇಸ್ ಟು ಡೂ ಇಟ್ಸ್ ಫಂಕ್ಷನ್. ಸ್ಟಿಲ್ ಇಟ್ ಈಸ್ ಕಂಪ್ಲೀಟ್ಲಿ ಅನ್ನೋನ್, ಬಟ್ ದೇರ್ ಈಸ್ ಅ ಎಂಜೈಮ್. ಈ A ಜೀನ್ ಎಕ್ಸ್ಪ್ರೆಸ್ ಆದಾಗ ಫಾರ್ಮ್ ಆಗುವಂತಹ ಎಂಜೈಮಿಗೆ ಟ್ರಾನ್ಸ್ ಅಸಿಟೈಲೇಸ್ ಅಂತ ಕರೀತಾರೆ. ಫಂಕ್ಷನ್ ಅನ್ನೋನ್. ಕೆಲವೊಬ್ಬರು ಹೇಳೋ ಪ್ರಕಾರ ಈ ಟ್ರಾನ್ಸ್ ಅಸಿಟೈಲೇಸು ಬೀಟಾ ಗ್ಯಾಲಕ್ಟೋಸಿಡೇಸಿಗೆ ತನ್ನ ಕೆಲಸವನ್ನು ಮಾಡಲಿಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಯಾವ ಕೆಲಸ? ಲ್ಯಾಕ್ಟೋಸನ್ನು ಬ್ರೇಕ್ ಡೌನ್ ಮಾಡಿ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಇದು ಒಂದು ಲ್ಯಾಕ್ ಒಪೆರಾನ್ ಸಿಸ್ಟಮ್ ಇವಾಗ. ಸೊ ಈ 3 ಜೀನ್ಗಳು, ಸಿ ಹಿಯರ್, ಈ 3 ಜೀನ್ಗಳು ಪ್ರೊಡ್ಯೂಸ್ ಆಗಬೇಕು ಆಗಬಾರ್ದು ಅಂತ ರೆಗ್ಯುಲೇಟ್ ಮಾಡ್ತಾ ಇದ್ದಾವೆ. ಹೆಂಗೆ ರೆಗ್ಯುಲೇಟ್ ಮಾಡುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲನೇಷನ್ ನಾನು ಬರೀತೀನಿ. ಫಸ್ಟ್ ಏನು ತೊಗೊಳ್ಳೋಣ ಅಂತಂದರೆ, ದಿಸ್ ಈಸ್ 1 ಪಾರ್ಟ್. ಓಕೆ, ಫಸ್ಟ್ ಪಾರ್ಟ್ನಲ್ಲಿ ನಾವೇನು ತೊಗೊಳ್ಳೋಣ ಅಂದರೆ, ಬ್ಯಾಕ್ಟೀರಿಯಾ ಎಲ್ಲಿ ಬೆಳೀತಾ ಇದೆಯಲ್ಲ, ಆ ಬೆಳೆಯುವಂತಹ ಕಲ್ಚರಲ್ ಮೀಡಿಯಮ್ನಲ್ಲಿ ದೇರ್ ಈಸ್ ನೋ ಲ್ಯಾಕ್ಟೋಸ್. ಅಂದರೆ ಇನ್ ದ ಅಬ್ಸೆನ್ಸ್
ಆಫ್ ಲ್ಯಾಕ್ಟೋಸ್ ಅಂತ ತಗೊಳ್ಳೋಣ. ಫಸ್ಟ್ ಕಂಡೀಷನ್, ಲ್ಯಾಕ್ಟೋಸ್ ಇರದೇ ಇದ್ದಾಗ ಈ ಜೀನ್ಸು ಏನು ಮಾಡ್ತವೆ, ಲ್ಯಾಕ್ಟೋಸ್ ಇದ್ದಾಗ ಈ ಜೀನ್ಸು ಕಂಟ್ರೋಲಿಂಗ್ ಜೀನ್ಸು ಏನು ಮಾಡ್ತವೆ ಅಂತ. ಇದೇನು ಲ್ಯಾಕ್ಟೋಸ್ ಇದೆಯಲ್ಲ, ಇದನ್ನು ನಾವು ಸಬ್ಸ್ಟ್ರೇಟ್ ಅಂತಲೂ ಕರಿಬೋದು, ಸಬ್ಸ್ಟ್ರೇಟ್. ಓಕೆ, ಇನ್ನೂ ಕರೆಕ್ಟಾಗಿ ಹೇಳಬೇಕಂದ್ರೆ ಇದನ್ನು ನಾವು ಇಂಡ್ಯೂಸರ್ ಅಂತ ಕರಿತೀವಿ. ಇಂಡ್ಯೂಸರ್ ಅಂತಂದ್ರೆ ಏನು, ಇಂಡ್ಯೂಸ್ ಮಾಡೋದು. ಇವಾಗ ಮಗು ಹುಟ್ಟಬೇಕಾದ್ರೆ ಲೇಬರನ್ನು ಇಂಡ್ಯೂಸ್ ಮಾಡ್ತೀವಲ್ಲ, ಅಂದರೆ ಸ್ಟಿಮ್ಯುಲೇಟ್ ಮಾಡೋದು, ಸ್ಟಾರ್ಟ್ ಮಾಡೋದು ಅಂತ ಅರ್ಥ. ಸೊ ಲ್ಯಾಕ್ಟೋಸ್ ಅಥವಾ ಸಬ್ಸ್ಟ್ರೇಟನ್ನು ಇಂಡ್ಯೂಸರ್ ಅಂತ ಕರೆದಿದ್ದೀವಿ ಅಂದರೆ ಈ ಪ್ರೊಸೆಸ್ಸನ್ನು ಇಂಡ್ಯೂಸ್ ಮಾಡುವಂಥ ಕೆಲಸವೂ ಲ್ಯಾಕ್ಟೋಸೇ. ಸೊ ತನ್ನನ್ನು ಬ್ರೇಕ್ ಡೌನ್ ಮಾಡ್ಕೊಳ್ಳಿಕ್ಕೆ ಅದೇ ಇಂಡ್ಯೂಸರ್ ಥರ ಆ್ಯಕ್ಟ್ ಮಾಡ್ತಾ ಇದೆ. ಓಕೆ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಇವಾಗ ಅಬ್ಸೆನ್ಸ್ ಆಫ್ ಲ್ಯಾಕ್ಟೋಸ್ನಲ್ಲಿ ಒಪೆರಾನ್ ಮಾಡೆಲ್ ಏನು ಮಾಡ್ತಾ ಇದೆ ಅಂತ ನೋಡೋಣ. ಸೊ ದಿಸ್ ಈಸ್ ಅವರ್ ಒಪೆರಾನ್, ಕರೆಕ್ಟಾ? ದಿಸ್ ಈಸ್ ದ ಒಪೆರಾನ್. ಇದರಲ್ಲಿ 2 ಜೀನ್ಸ್, ಒಂದು ಕಂಟ್ರೋಲಿಂಗ್ ಜೀನ್ಸು, ಒಂದು ಸ್ಟ್ರಕ್ಚರಲ್ ಜೀನ್. ಕಂಟ್ರೋಲಿಂಗ್ ಜೀನ್ಸ್ದು ಮಧ್ಯ ಪಾರ್ಟ್ನಲ್ಲಿ ಪಿ ಇರುತ್ತೆ, ಓ ಇರುತ್ತೆ, ಈ ಕಡೆ ರೆಗ್ಯುಲೇಟರಿ ಜೀನ್ ಇದೆ. ಮುಂದ್ಗಡೆ ನಮ್ಮದು ಸ್ಟ್ರಕ್ಚರಲ್ ಜೀನ್ಸ್ನಲ್ಲಿ ಒಂದು ಝಡ್ ಜೀನ್, ಒಂದು ವೈ ಜೀನ್ ಆ್ಯಂಡ್ ಒಂದು ಎ ಜೀನ್. ಇವು ಯಾವ್ಯಾವ ಅಂತ ನಾನು ಇಲ್ಲಿ ಬರೆದಿದ್ದೀನಿ, ರೆಫರೆನ್ಸ್ ಮಾಡ್ಕೋಬೋದು. ನಾವು ಸಿ ಹಿಯರ್, ಲ್ಯಾಕ್ಟೋಸ್ ಇಲ್ಲಿ ಅಬ್ಸೆಂಟ್ ಆಗಿದೆ. ರೆಗ್ಯುಲೇಟರ್ ಏನಂತ ಹೇಳಿದ್ದೆ, ರೆಗ್ಯುಲೇಟರು ಕೆಲವೊಂದು ಪ್ರೋಟೀನ್ಸ್ಗಳನ್ನು ಫಾರ್ಮ್ ಮಾಡಿ ಆಪ್ರೇಟರನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ದೆ, ನೆನಪಿದೆಯಾ? ನಾವು ಸಿ ಹಿಯರ್, ದಿಸ್ ರೆಗ್ಯುಲೇಟರ್ ಜೀನ್, ಇಟ್ ವಿಲ್ ಪ್ರೊಡ್ಯೂಸ್ ದ mRNA. ಒಂದು mRNAಯನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಈ mRNA ಹೋಗಿ ಏನು ಮಾಡುತ್ತೆ ಅಂದರೆ ಇದು ಒಂದು ಪ್ರೋಟೀನನ್ನು ಫಾರ್ಮ್ ಮಾಡುತ್ತೆ. ಆ್ಯಂಡ್ ದಿಸ್ ಒನ್ ವಿ ಕಾಲ್ ಇಟ್ ಆ್ಯಸ್ ಎ ಸಪ್ರೆಸರ್ ಅಂತ ಕರೀತಾರೆ, ಅಥವಾ ಇನ್ಹಿಬಿಟರ್ ಅಂತ ಕರೀತಾರೆ, ಅಥವಾ ರಿಪ್ರೆಸರ್ ಅಂತ ಕರೀತಾರೆ. ಕನ್ಫ್ಯೂಸ್ ಆಗಲೇಬಾರ್ದು, ಅವಾಗಲಷ್ಟೇ ನಾನು ಇದನ್ನ ಬರೆದಿದ್ದೆ ಹಿಂದ್ಗಡೆ. ಸೊ ಇದು ಒಪೆರಾನ್ನಲ್ಲಿ ರೆಗ್ಯುಲೇಟರ್ ಜೀನು ರಿಪ್ರೆಸರ್ mRNAಯನ್ನು ಫಾರ್ಮ್ ಮಾಡುತ್ತೆ. ರಿಪ್ರೆಸರ್ ಅನ್ನುವಂಥದ್ದು ಒಂದು ಹೆಸರು ನಾವು ಕೊಟ್ಟಿದ್ದೀವಿ. ಓಕೆ, ಸೊ ಈ ರಿಪ್ರೆಸರ್ mRNA ಟ್ರಾನ್ಸ್ಲೇಷನ್ ಆಗಿ ರಿಪ್ರೆಸರ್ ಪ್ರೋಟೀನನ್ನು ಫಾರ್ಮ್ ಮಾಡುತ್ತೆ. ಈ ರಿಪ್ರೆಸರ್ ಪ್ರೋಟೀನ್ ಏನು ಮಾಡುತ್ತೆ, ಲ್ಯಾಕ್ಟೋಸ್ ಇಲ್ಲ ನಮ್ಮ ಕಡೆ. ಓಕೆ, ಲ್ಯಾಕ್ಟೋಸ್ ಕಲ್ಚರಲ್ ಮೀಡಿಯಮ್ನಲ್ಲಿ ಇಲ್ಲ. ಈ ರಿಪ್ರೆಸರ್ ಹೋಗಿ ನಮ್ಮದು ಆಪ್ರೇಟರ್ ರೀಜನ್ನಿಗೆ ಹೀಗೆ ಬೈಂಡ್ ಆಗಿಬಿಡುತ್ತೆ. ಓಕೆ, ಅಂದರೆ ಪೂರ್ತಿಯಾಗಿ ಆಪ್ರೇಟರ್ ರೀಜನ್ನಿಗೆ ಇದು ಬೈಂಡ್ ಆಗಿಬಿಡ್ತು. ನೆಕ್ಸ್ಟು ನಮ್ಮದು ಪ್ರೊಮೋಟರ್ ರೀಜನ್ ಇದೆಯಲ್ಲ, ಪ್ರೊಮೋಟರ್ ರೀಜನ್ ಅಂದರೆ ಏನು, ಪ್ರೊಮೋಟರ್ ರೀಜನ್ನಿಗೆ ಹೋಗಿ ನಮ್ಮದು RNA ಪಾಲಿಮರೇಸ್ ಎಂಜೈಮು, RNA ಪಾಲಿಮರೇಸ್ ಎಂಜೈಮು ಅಟ್ಯಾಚ್ ಆಗಿರುತ್ತೆ. ಮುಂದೆ ಅದೇನು ಮಾಡಬೇಕು, ಸ್ಟ್ರಕ್ಚರಲ್ ಜೀನ್ಸ್ಗಳನ್ನು ಟ್ರಾನ್ಸ್ಕ್ರಿಪ್ಷನ್ ಮಾಡಬೇಕು. ಓಕೆ, ಇದನ್ನ ನಾವು ಆಲ್ರೆಡಿ ಕಲ್ತಿದ್ದೀವಿ ಟ್ರಾನ್ಸ್ಕ್ರಿಪ್ಷನ್ನಲ್ಲಿ. ಇವಾಗ ನೋಡಿ, ಈ RNA ಪಾಲಿಮರೈಸು ಪ್ರಮೋಟರ್ ರೀಜನನ್ನು ರಿಕಗ್ನೈಸ್ ಮಾಡಿ ಅಲ್ಲಿ ಹೋಗಿ ಅಂಟ್ಕೋತು. ಸೊ ಅಂಟ್ಕೊಂಡ ತಕ್ಷಣ ಓಕೆ, ನೆಕ್ಸ್ಟ್ ನನ್ನ ಮುಂದ್ಗಡೆ ಸ್ಟ್ರಕ್ಚರಲ್ ಜೀನ್ಸ್ ಇರ್ಬೋದು, ಅವನ್ನ ನಾನು ಟ್ರಾನ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಬೇಕು ಅಂತ ಅದು ಮೂವ್ ಆಗಬೇಕಾದ್ರೆ ಮಧ್ಯದಲ್ಲಿ ಇಲ್ಲೊಂದು ಗೋಡೆ ಬಂದ್ಬಿಡ್ತು. ಯಾವುದದು ಗೋಡೆ, ದಿಸ್ ಈಸ್ ಒನ್. ಯಾವುದದು, ರಿಪ್ರೆಸರ್ ಪ್ರೋಟೀನ್. ಸೊ ಈ ರಿಪ್ರೆಸರ್ ಪ್ರೋಟೀನ್ ಇಲ್ಲಿ ಅಟ್ಯಾಚ್ ಆಗಿರೋದ್ರಿಂದ RNA ಪಾಲಿಮರೇಸ್ ಎಂಜೈಮು ಸ್ಟ್ರಕ್ಚರಲ್ ಜೀನನ್ನು ರೀಚ್ ಆಗಲಿಕ್ಕೆ ಸಾಧ್ಯನೇ ಆಗಲಿಲ್ಲ, ಅಥವಾ ಸ್ಟ್ರಕ್ಚರಲ್ ಜೀನ್ಸ್ಗಳನ್ನು ಟ್ರಾನ್ಸ್ಕ್ರೈಬ್ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಸೊ ಇಲ್ಲಿಗೆ ನಾವು ಝಡ್ ಪ್ರೋಟೀನು ಬರಲಿಲ್ಲ, ನಮಗೆ ವಾಯಿಂದ ಬರುವಂತಹ ಪ್ರೋಟೀನು ಬರಲಿಲ್ಲ, ಎಯಿಂದ ಬರುವಂತಹ ಪ್ರೋಟೀನು ಬರಲಿಲ್ಲ. ಯಾಕೆ? ಬಿಕಾಸ್ ದ ರಿಪ್ರೆಸರ್ ಅಂದರೆ ಐಯಿಂದ ಬಂದಿರುವಂತಹ ಒಂದು ಇದು ಪ್ರೋಟೀನ್. ಸೊ ರಿಪ್ರೆಸರ್ ಹ್ಯಾಸ್ ಬೈಂಡ್ ಟು ದ ಆಪ್ರೇಟರ್, ಕರೆಕ್ಟಾ? ಹ್ಯಾಸ್ ಬೈಂಡ್ ಟು ದ ಆಪ್ರೇಟರ್ ಆ್ಯಂಡ್ ನಾಟ್ ಅಲೋವಿಂಗ್, ಯಾರನ್ನು ಅಲೋ ಮಾಡ್ತಾ ಇಲ್ಲ, ಅದು RNA ಪಾಲಿಮರೇಸ್ಗೆ, ನಾಟ್ ಅಲೋವಿಂಗ್ RNA ಪಾಲಿಮರೇಸ್ ಟು ಏನು ಮಾಡಲಿಕ್ಕೆ, ಟ್ರಾನ್ಸ್ಕ್ರಿಪ್ಷನ್ ಮಾಡಲಿಕ್ಕೆ, ಟು ಟ್ರಾನ್ಸ್ಕ್ರೈಬ್ ಸ್ಟ್ರಕ್ಚರಲ್ ಜೀನ್ಸ್. ಗೊತ್ತಾಯ್ತಾ ನಿಮಗೆ? ಸೊ ಇದು ಯಾವಾಗಾಯಿತು, ಯಾವಾಗ ಲ್ಯಾಕ್ಟೋಸೇ ಇಲ್ಲ ಅಂತಂದರೆ ಲ್ಯಾಕ್ಟೋಸನ್ನು ಬ್ರೇಕ್ ಡೌನ್ ಮಾಡುವಂತಹ ಎಂಜೈಮ್ಸ್ಗಳು ಕೂಡ ಫಾರ್ಮ್ ಆಗಲೇ ಇಲ್ಲ. ಹೆಂಗೆ ರೆಗ್ಯುಲೇಟ್ ಮಾಡಿತ್ತು ಇದು ಒಪೆರಾನು, ರಿಪ್ರೆಸರ್ ಪ್ರೋಟೀನನ್ನು ಫಾರ್ಮ್ ಮಾಡಿ ಆಪ್ರೇಟರ್ ರೀಜನಿಗೆ ಬ್ಲಾಕ್ ಮಾಡಿಬಿಡ್ತು. ಸೊ RNA ಪಾಲಿಮರೈಸ್ ಇಲ್ಲಿ ರೀಚೇ ಆಗಲಿಲ್ಲ. RNA ಪಾಲಿಮರೈಸ್ ಇಲ್ಲಿ ಬರಲೇ ಇಲ್ಲ ಅಂತಂದರೆ ಈ DNA-ಇಂದ RNA ಫಾರ್ಮ್ ಆಗಲೇ ಇಲ್ಲ. RNA ಫಾರ್ಮ್ ಆಗಲಿಲ್ಲ ಅಂದರೆ ಮುಂದೆ ಪ್ರೋಟೀನ್ ಫಾರ್ಮ್ ಆಗಲೇ ಇಲ್ಲ. ಪ್ರೋಟೀನ್ ಫಾರ್ಮ್ ಆಗಲಿಲ್ಲ ಅಂತಂದರೆ ಅಲ್ಲಿ ಈ ಎಂಜೈಮ್ಸ್ಗಳು ಬರಲೇ ಇಲ್ಲ. ಇದು ಫಸ್ಟ್ ಕೇಸ್. ಸೆಕೆಂಡ್ ಕೇಸ್ನಲ್ಲಿ ಏನಾಗ್ತಾ ಇದೆ ಅಂತಂದರೆ ಅಬ್ಸೆನ್ಸ್ ಆಫ್ ಲ್ಯಾಕ್ಟೋಸ್ ಇತ್ತಲ್ಲ, ಇವಾಗ ನಾವು ಪ್ರೆಸೆನ್ಸ್ ಆಫ್ ಲ್ಯಾಕ್ಟೋಸ್ ತಗೊಳ್ಳೋಣ. ಪ್ರೆಸೆನ್ಸ್ ಆಫ್ ಲ್ಯಾಕ್ಟೋಸ್.
ಸೊ ಪ್ರೆಸೆನ್ಸ್ ಆಫ್ ಲ್ಯಾಕ್ಟೋಸ್ ಇದ್ದಾಗ ಅಗೇನ್ ವಿ ವಿಲ್ ಟೇಕ್ ದ ಓಪೆರಾನ್ ಮಾಡೆಲ್. ಓಕೆ, ಈ ಕಡೆ ಕಂಟ್ರೋಲಿಂಗ್ ಜೀನ್, ಈ ಕಡೆ ಸ್ಟ್ರಕ್ಚರಲ್ ಜೀನ್. ಕಂಟ್ರೋಲಿಂಗ್ ಜೀನ್ 3 ಪಾರ್ಟು, ಮಧ್ಯದಲ್ಲಿ ಪ್ರೊಮೋಟರು, ಈ ಕಡೆ ಆಪ್ರೇಟರ್, ಈ ಕಡೆ ರೆಗ್ಯುಲೇಟರ್. ಸ್ಟ್ರಕ್ಚರಲ್ ಜೀನ್ಸು ಎಷ್ಟಿದ್ದಾವೆ? ಈ ಕೇಸ್ನಲ್ಲಿ ಸಾಕಷ್ಟು ಇರ್ಬೋದು, 4, 5, 6, 2 ಎಷ್ಟಾದ್ರೂ ಇರ್ಬೋದು. ಇಲ್ಲಿ ನಮಗೆ 3 ಇದ್ದಾವೆ, ಝಡ್ ಜೀನ್, ವೈ ಜೀನ್ ಆ್ಯಂಡ್ ಎ ಜೀನ್. ಸೊ ಹಿಯರ್ ಯು ಹ್ಯಾವ್ ಅ ಲ್ಯಾಕ್ಟೋಸ್ ಇನ್ ದ ಮೀಡಿಯಮ್. ಇವು ಲ್ಯಾಕ್ಟೋಸು ಇಲ್ಲಿ ಇರಲಿಲ್ಲ, ಇಲ್ಲಿ ಇದ್ದಾವೆ. ಅಂದರೆ ಈ ಕಲ್ಚರಲ್ ಮೀಡಿಯಮ್ನಲ್ಲಿ ನೀವು ಇವಾಗ ಲ್ಯಾಕ್ಟೋಸನ್ನು ಹಾಕಿದ್ದೀರ. ಆವಾಗ ಓಪೆರಾನ್ ಮಾಡಲು ಹೇಗೆ ರೆಗ್ಯುಲೇಟ್ ಮಾಡುತ್ತೆ ಅಂತ ನೋಡಿ. ಆ್ಯಸ್ ಯೂಶ್ವಲ್ ನಮ್ಮ ರೆಗ್ಯುಲೇಟರ್ದು ಕೆಲಸ ಏನಿದೆ, ರೆಗ್ಯುಲೇಟರ್ ಜೀನದ್ದು ಇದು ರಿಪ್ರೆಸರ್ mRNA ಪ್ರೊಡ್ಯೂಸ್ ಮಾಡುತ್ತೆ. ಈ mRNA ರಿಪ್ರೆಸರ್ ಪ್ರೋಟೀನನ್ನು ಫಾರ್ಮ್ ಮಾಡುತ್ತೆ. ರಿಪ್ರೆಸರ್ ಓಕೆ, ಹ್ಯಾಂಡ್ ರೈಟಿಂಗ್ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಹಾಕ್ಬೇಡಿ. ಇದನ್ನ ನೋಟ್ಸ್ನಲ್ಲೂ ಇದೆ, ಟೆಕ್ಸ್ಟ್ ಬುಕ್ನಲ್ಲೂ ಇದೆ, ಎನ್ಲಾರ್ಜ್ ಮಾಡಿ ನೋಡಿ, ಇಲ್ಲೂ ಕಾಣಿಸುತ್ತೆ. ಸೊ ನಮ್ಮದು ರೆಗ್ಯುಲೇಟರ್ ಜೀನು ಎಕ್ಸ್ಪ್ರೆಸ್ ಆಗಿ mRNA ಆಯಿತು. mRNAಯಿಂದ ಅದು ರಿಪ್ರೆಸರ್ ಪ್ರೋಟೀನನ್ನು ಫಾರ್ಮ್ ಮಾಡ್ತು. ಈ ರಿಪ್ರೆಸರ್ ಪ್ರೋಟೀನ್ ಫಾರ್ಮ್ ಆದಂಗೆ ಇಲ್ಲೇನಿದ್ದಾವೆ, ದೀಸ್ ಆರ್ ದ ಲ್ಯಾಕ್ಟೋಸ್ ಮೊಲಿಕ್ಯೂಲ್ಸ್. ಕಲ್ಚರಲ್ ಮೀಡಿಯಮ್ನಲ್ಲಿ ಲ್ಯಾಕ್ಟೋಸ್ ಮೊಲಿಕ್ಯೂಲ್ಸ್ ಇದ್ದಾವೆ. ಈ ಲ್ಯಾಕ್ಟೋಸ್ ಮೊಲಿಕ್ಯೂಲ್ಸ್ ಏನು ಮಾಡ್ತವೆ ಅಂತಂದರೆ, ಇವು ಹೋಗಿ ಈ ರಿಪ್ರೆಸರನ್ನು ಬೈಂಡ್ ಮಾಡ್ಕೊಂಡ್ಬಿಡ್ತವೆ. ಸೊ ದಿಸ್ ಈಸ್ ದ ಇದು ಯಾವುದಿದು ಲ್ಯಾಕ್ಟೋಸ್ ಅಂದರೆ ನಾನು ಆಲ್ರೆಡಿ ಇಂಡ್ಯೂಸರ್ ಅಂತ ಹೇಳಿದ್ದೇನೆ, ನೆನ್ಪಿಟ್ಕೊಳ್ಳಿ. ಸೊ ಇದು ಯಾವುದಿದು ಕಾಂಪ್ಲೆಕ್ಸು, ದಿಸ್ ಈಸ್ ದ ರಿಪ್ರೆಸರ್ ಪ್ಲಸ್ ಇಂಡ್ಯೂಸರ್. ಓಕೆ, ಸೊ ಆ್ಯಕ್ಚುಲಿ ಇದು ಹೋಗಿ ಇಲ್ಲಿ ಬ್ಲಾಕ್ ಮಾಡಬೇಕಿತ್ತು ಕೆಲಸವನ್ನು, ಬಟ್ ಇದು ಬ್ಲಾಕ್ ಮಾಡಲಿಲ್ಲ. ಯಾಕೆ? ಈ ಲ್ಯಾಕ್ಟೋಸ್ ಏನಿದೆಯಲ್ಲ, ಸಬ್ಸ್ಟ್ರೇಟ್ ಅಥವಾ ಇಂಡ್ಯೂಸರು, ಅದು ಹೋಗಿ ರಿಪ್ರೆಸರಿಗೆ ಅಟ್ಯಾಚ್ ಆಗಿಬಿಡ್ತು. ಅಟ್ಯಾಚ್ ಆಗಿರೋದ್ರಿಂದ ನೆಕ್ಸ್ಟ್ ಇದು ಇಲ್ಲಿ ಹೋಗಿ ಅಟ್ಯಾಚ್ ಆಗಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಸೊ ಇಲ್ಲಿ ಇದು ಅಟ್ಯಾಚ್ ಆಗಲಿಲ್ಲ ಅಂತಂದರೆ ನಮ್ಮ ಪ್ರಮೋಟರಿಗೆ ಈಸಿಯಾಗಿ RNA ಪಾಲಿಮರೇಸ್ ಎನ್ಸೈಮ್ ಬಂದು ಅಟ್ಯಾಚ್ ಆಗುತ್ತೆ. ರಿಕಗ್ನೈಸ್ ಮಾಡಿ ನಾವು ದಿಸ್ RNA ಪಾಲಿಮರೇಸ್ ಎನ್ಸೈಮ್ ಇದು ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂವ್ ಆಗ್ತಾ ಆಪರೇಟರ್ ರೀಜನನ್ನು ಈಸಿಯಾಗಿ ದಾಟ್ಬಿಡುತ್ತೆ. ಯಾಕೆ? ಇಲ್ಲಿ ಯಾವುದು ಬೈಂಡಿಂಗ್ ಅಂತ ಇಲ್ಲಲ್ಲ, ಅಡ್ಗೋಡೆ ಅಂತ ಇಲ್ಲಾದರೆ ಮಧ್ಯದಲ್ಲಿ ನಮಗೆ ಏನಿತ್ತು, ವಾಲ್ ಇತ್ತು ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನಮಗೆ ರೂಟ್ ಕ್ಲಿಯರ್ ಆಗಿದೆ. ಸೊ ರೂಟ್ ಕ್ಲಿಯರ್ ಆಗಿರೋದ್ರಿಂದ RNA ಪಾಲಿಮರೈಸು ಸ್ಟ್ರಕ್ಚರಲ್ ಜೀನ್ಸನ್ನು ಎಂಟರ್ ಮಾಡ್ತು. ಸ್ಟ್ರಕ್ಚರಲ್ ಜೀನ್ಸನ್ನು ಎಂಟರ್ ಮಾಡಿದ ತಕ್ಷಣ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ಸು ಸ್ಟಾರ್ಟ್ ಆಗಿಬಿಡ್ತು. ನಾವು ವಾಟ್ ಈಸ್ ದಿಸ್ ಈಸ್ ದ mRNA. ಹೌದಾ? ಟ್ರಾನ್ಸ್ಕ್ರಿಪ್ಷನ್ ಆಯಿತಾ? ಇದು DNA ಓಪೆರಾನಲ್ಲಿ ತೊಗೊಂಡಿರೋದು. ಸೊ ಈ DNA RNA ಫಾರ್ಮ್ ಆಯಿತು. ಈ RNA ಏನಿದೆಯಲ್ಲ, ದಿಸ್ RNA ನಾನೇನು ಹೇಳಿದ್ದೆ, ಪ್ರೋಕ್ಯಾರಿಯೋಟ್ಸ್ನಲ್ಲಿ ಟ್ರಾನ್ಸ್ಲೇಷನ್ನು ಕಪಲ್ಡ್ ಇರ್ತಾವೆ ಅಂತ ಹೇಳಿದ್ದೆ. ಸೊ ಟ್ರಾನ್ಸ್ಕ್ರಿಪ್ಷನ್ ಆಗಿ mRNA ಫಾರ್ಮ್ ಆಗಬೇಕಾದ್ರೆ ಯಾರು ಬಂದು ಅಟ್ಯಾಚ್ ಆಗ್ತಾರೆ? ಇಲ್ಲಿ ರೈಬೋಸೋಮ್ಸ್ಗಳು ಬಂದು ಅಟ್ಯಾಚ್ ಆಗ್ತವೆ. ಈ ರೈಬೋಸೋಮ್ ಬಂದು ಅಟ್ಯಾಚ್ ಆಯಿತು ಅಂತಂದರೆ ಇಲ್ಲಿಂದ ಏನು ಫಾರ್ಮ್ ಆಗ್ತವೆ, ನಮಗೆ 3 ಡಿಫ್ರೆಂಟ್ ಅಮೈನೋ ಆ್ಯಸಿಡ್ ಚೈನು ಫಾರ್ಮ್ ಆಗುತ್ತೆ. ಸೊ 3 ಡಿಫ್ರೆಂಟ್ ಅಮೈನೋ ಆ್ಯಸಿಡ್ ಚೈನ್ ಫಾರ್ಮ್ ಆಗಿದೆ ಅಂತಂದರೆ 3 ಕಡೆ ಟ್ರಾನ್ಸ್ಲೇಷನ್ ಪ್ರೋಸೆಸ್ಸು ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಇರೋದು ಒಂದೇ mRNA, ಬಟ್ ಇದು ಪಾಲಿಸಿಸ್ಟಾನಿಕ್ದಲ್ಲ. ಸೊ ಪಾಲಿಸಿಸ್ಟಾನಿಕ್ದು ಅಂತಂದರೆ ನಮಗೆ ಇಲ್ಲಿ ಮೋರ್ ನಂಬರ್ ಆಫ್ ಜೀನ್ಸ್ ಎಕ್ಸ್ಪ್ರೆಸ್ ಆಗ್ತಾ ಇದ್ದಾವೆ ಅಥವಾ ಮೋರ್ ನಂಬರ್ ಆಫ್ ಪ್ರೋಟೀನ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ. ಅದಕ್ಕೆ ನಾವು ಯಾವಾಗಲಾದರೂ ಬ್ಯಾಕ್ಟೀರಿಯಾ ಸೆಲ್ಲನ್ನು ತೋರಿಸಿ ನ್ಯೂಕ್ಲಿಯೋಯ್ಡನ್ನು ತೋರಿಸಿದರೆ ಈ ರೀತಿಯಾಗಿ ಒಂದು ಸ್ಟ್ರಕ್ಚರ್ನ ತೋರಿಸ್ತೀವಿ. ಇದನ್ನು ನಾವು ಪಾಲಿಸೋಮ್ ಅಂತ ಹೇಳಿದ್ವಿ. ವಾಟ್ ಡು ಯು ಮೀನ್ ಬೈ ದಿಸ್ ಪಾಲಿಸೋಮ್? ನಾವು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಒಂದೇ ಇರುತ್ತೆ mRNA, ಬಟ್ ಈ mRNAಯಿಂದ ಡಿಫ್ರೆಂಟ್ ಚೈನ್ಸ್ಗಳು ಫಾರ್ಮ್ ಆಗಬೇಕು. ಎಲ್ಲೆಲ್ಲಿ ಚೈನ್ಗಳು ಫಾರ್ಮ್ ಆಗಬೇಕಲ್ಲ, ಯಾವ ಪಾಯಿಂಟಿಂದ, ಹೊಸ ಪಾಯಿಂಟಿಂದ ಅಲ್ಲಲ್ಲಿ ಹೋಗಿ ಒಂದೊಂದು ರೈಬೋಸೋಮ್ ಅಂಟ್ಕೊಂಡು ಈ ಪಾರ್ಟನ್ನು ಟ್ರಾನ್ಸ್ಲೇಷನ್ ಮಾಡಿ ಈ ಚೈನ್ ಫಾರ್ಮ್ ಆಯಿತು. ನೆಕ್ಸ್ಟ್ ಈ ರೈಬೋಸೋಮು ಇಷ್ಟು ಪಾರ್ಟನ್ನು ಟ್ರಾನ್ಸ್ಲೇಟ್ ಮಾಡಿ ಇಲ್ಲಿ ಚೈನ್ ಫಾರ್ಮ್ ಆಯಿತು. ನೆಕ್ಸ್ಟ್ ಈ ರೈಬೋಸೋಮು ಇಷ್ಟು ಪಾರ್ಟನ್ನು ಟ್ರಾನ್ಸ್ಲೇಟ್ ಮಾಡಿ ಈ ಚೈನ್ ಫಾರ್ಮ್ ಆಯಿತು. ಆಮೇಲೆ ಹೆಂಗೆ ಚೈನ್ ಸ್ಟಾಪ್ ಆಯಿತು? ಇಲ್ಲಿ ಇದು ಟರ್ಮಿನೇಟರ್ ಕೋಡಾನ್ಸ್ ಇರ್ತವೆ, UAA, UAG, UGA ಅಂತ. ಸೊ ಟರ್ಮಿನೇಟರ್ ಕೋಡಾನ್ ಬಂದ ತಕ್ಷಣ ಇಲ್ಲಿಗೆ ಚೈನ್ ಮುಗಿದ್ಬಿಡ್ತು. ನೆಕ್ಸ್ಟ್ ಮತ್ತೊಂದು AUG, ಮತ್ತೊಂದು ಟರ್ಮಿನೇಟರ್ ಕೋಡಾನ್, ಮತ್ತೊಂದು AUG, ಮತ್ತೊಂದು ಟರ್ಮಿನೇಟರ್ ಕೋಡಾನ್. ಸೊ ಇಲ್ಲಿಂದ ನಮಗೆ ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮು ಸಿಕ್ತು, ಪರ್ಮಿಯೇಸ್ ಎನ್ಸೈಮು ಸಿಕ್ತು, ಮತ್ತು ಟ್ರಾನ್ಸ್ ಅಸಿಟೈಲೈಸ್ ಎನ್ಸೈಮು ಸಿಕ್ತು. ಈ ಎನ್ಸೈಮ್ಸ್ಗಳು ಏನು ಮಾಡ್ತವೆ? ಲ್ಯಾಕ್ಟೋಸನ್ನು ಬ್ರೇಕ್ ಡೌನ್ ಮಾಡಿ ಸೆಲ್ಲಿಗೆ ಎನರ್ಜಿಯನ್ನು ಕಳಿಸ್ತವೆ. ಸೊ ನಾವಿಲ್ಲಿ ಏನು ಕಲಿತ್ವಿ?
ಜೀನ್ ಎಕ್ಸ್ಪ್ರೆಷನ್ನು ಹೇಗೆ ರೆಗ್ಯುಲೇಟ್ ಆಗ್ತಾ ಇದೆ, ಯಾವಾಗ ಸ್ವಿಚ್ ಆನ್ ಆಯಿತು, ಯಾವಾಗ ಸ್ವಿಚ್ ಆಫ್ ಆಯಿತು. ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು, ಇದೇನು ಓ ಇದೆಯಲ್ಲ, ಈ ಓ ಅನ್ನುವಂಥದ್ದು ಒಂದು ರೀತಿ ಸ್ವಿಚ್ ಬೋರ್ಡ್ ಇದ್ದಂಗೆ. ನಮ್ಮದು ಫ್ಯಾನಿಂದ ಇವಾಗ ಸ್ವಿಚ್ ಬೋರ್ಡ್ ಇದೆ ಅಲ್ವಾ, ನಮ್ಗೆ ಯಾವಾಗ ಬೇಕೋ ಅವಾಗ ಆನ್ ಮಾಡ್ಕೋತೀವಿ, ಬೇಡ ಅಂದಾಗ ಆಫ್ ಮಾಡ್ಕೋತೀವಿ. ಇಲ್ಲೇನಾಯಿತು, ಇದು ಬಟನ್ ಆಫ್ ಆಗಿಬಿಡ್ತು. ಬಟನ್ ಆಫ್ ಆಗಿರೋದ್ರಿಂದ ಈ ಪ್ರೊಸೆಸ್ ಇಲ್ಲಿ ಆಫ್ ಆಯಿತು. ಅದಕ್ಕೆ ಇದನ್ನ ಸ್ವಿಚ್ ಆಫ್ ಅಂತ ಹೇಳ್ತಾರೆ, ಸ್ವಿಚ್ ಆಫ್ ಮಾಡೆಲ್. ಓಕೆ, ಇಲ್ಲೇನಾಯಿತು, ಬಟನನ್ನು ನಾವು ಕ್ಲಿಕ್ ಅಂತ ಮಾಡಿದ್ವಿ, ಇಲ್ಲಿ ಆನ್ ಆಯಿತು. ಇದು ಸ್ವಿಚ್ ಆನ್ ಮಾಡೆಲ್. ಓಕೆ, ಸೊ ಒಪೆರಾನ್ ಸಿಸ್ಟಮ್ಮು ಯಾವಾಗ ಬೇಕಾದರೂ ಸ್ವಿಚ್ ಆಫ್ ಆಗ್ಬೋದು, ಯಾವಾಗ ಬೇಕಾದರೂ ಸ್ವಿಚ್ ಆನ್ ಆಗ್ಬೋದು, ಬೇಸ್ಡ್ ಆನ್ ದ ಸಬ್ಸ್ಟ್ರೇಟ್, ಬೇಸ್ಡ್ ಆನ್ ದ. ಅದಕ್ಕೆ ಇದನ್ನು ನಾವು ಇಂಡ್ಯೂಸರ್ ಅಂತ ಹೇಳ್ತೀವಿ. ಈ ಕೆಲಸವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅದೇ ಒಂದು ಸ್ಟಿಮ್ಯುಲೇಷನ್ ಥರ ಆ್ಯಕ್ಟ್ ಮಾಡ್ತಾ ಇದೆ. ಯಾವುದದು? ಸಬ್ಸ್ಟ್ರೇಟ್. ಇಲ್ಲಿ ಯಾವ ಸಬ್ಸ್ಟ್ರೇಟು? ಲ್ಯಾಕ್ಟೋಸ್ ಈಸ್ ಎ ಸಬ್ಸ್ಟ್ರೇಟ್. ಇದು ಪೂರ್ತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವಾಗ ಲ್ಯಾಕ್ಟೋಸ್ ಸಿಕ್ತಲ್ಲ ಆವಾಗ ನಮಗೆ ಎಂಜೈಮ್ಸ್ಗಳು ಬೇಕಿದ್ದವು, ಅದಕ್ಕೆ ಆವಾಗ ಮಾಡೆಲ್ ಸ್ವಿಚ್ ಆನ್ ಆಯಿತು. ಯಾವಾಗ ಲ್ಯಾಕ್ಟೋಸ್ ಇರಲಿಲ್ಲಲ್ಲ ಅವಾಗ ಈ ಎಂಜೈಮ್ಸ್ಗಳೇ ಬೇಡ, ಯಾಕಂದರೆ ಲ್ಯಾಕ್ಟೋಸೇ ಇಲ್ಲ ಅಂದರೆ ಎಂಜೈಮ್ಸ್ ತೊಗೊಂಡು ಏನು ಮಾಡೋದು, ಆವಾಗ ಈ ಸಿಸ್ಟಮ್ಮು ಸ್ವಿಚ್ ಆಫ್ ಆಗಿಬಿಡ್ತು. ಹೇಗೆ? ರಿಪ್ರೆಸರ್ ಪ್ರೋಟೀನ್ ಹೋಗಿ ಆಪ್ರೇಟರ್ ಪಾರ್ಟಿಗೆ ಅಂಟ್ಕೊಂಡಿರೋದ್ರಿಂದ. ಸೊ ದಿಸ್ ಈಸ್ ದ ಲ್ಯಾಕ್ ಒಪೆರಾನ್ ಮಾಡೆಲ್. ಅದೇ ರೀತಿಯಾಗಿ ಡಿಫ್ರೆಂಟ್ ಒಪೆರಾನ್ ಮಾಡೆಲ್ಸ್ಗಳು ನಮ್ಮ ಸೆಲ್ಸ್ಗಳಲ್ಲಿ, ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ಗಳಲ್ಲಿ ಆ್ಯಕ್ಟಿವ್ ಇರ್ತವೆ, ಅಥವಾ ಸ್ವಿಚ್ ಆನ್ ಇರ್ತವೆ, ಅಥವಾ ಸ್ವಿಚ್ ಆಫ್ ಇರ್ತವೆ, ಬೇಸ್ಡ್ ಆನ್ ದ ಕಂಡೀಷನ್ ಅಂತ ಯಾರು ಹೇಳಿದರು? ಜಕೋಬ್ ಆ್ಯಂಡ್ ಮೊನಾಡ್ ಹೇಳಿದರು. ಸೊ ಇಲ್ಲಿವರೆಗೂ ನೀವು ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟ್ ಹಂಗಿದೆ ಹಿಂಗಿದೆ ಅಂತ ಏನು ಫುಲ್ ಹೆದರ್ಕೊಂಡಿದ್ರಲ್ಲ, ಅದರಲ್ಲಿ ಏನೂ ಇಲ್ಲ. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದಿಸ್. ಸೊ ಇವಾಗ ಲ್ಯಾಕ್ ಒಪೆರಾನ್ ಇದ್ದಂಗೆ ಟ್ರಿಪ್ಟೋಫಾನ್ ಒಪೆರಾನ್, ವ್ಯಾಲಿನ್ ಒಪೆರಾನ್, ಅಂದರೆ ಒಂದೊಂದು ಸಬ್ಸ್ಟ್ರೇಟಿಗೆ, ಒಂದೊಂದು ಇಂಡ್ಯೂಸರಿಗೆ, ಮೋರ್ ಪ್ರಾಪರ್ಲಿ ಒಂದೊಂದು ಇಂಡ್ಯೂಸರಿಗೆ ಒಂದೊಂದು ಒಪೆರಾನ್ ಸಿಸ್ಟಮ್ ಇರುತ್ತೆ. ಅದರ ಬೇಸ್ ಮೇಲೆ ಸ್ವಿಚ್ ಆಫ್ ಆಗಬೇಕು, ಸ್ವಿಚ್ ಆನ್ ಆಗಬೇಕು ಅಂತ ಡಿಸೈಡ್ ಆಗುತ್ತೆ. ಸೊ ದಿಸ್ ಈಸ್ ಹೌ ದ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಈಸ್ ಕಂಟ್ರೋಲ್ಡ್. ಜೀನ್ ಅಂತೂ ಎಕ್ಸ್ಪ್ರೆಸ್ ಆಗಬೇಕು, ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ ಒಪೆರಾನ್ ಮಾಡೆಲಲ್ಲಿ ನಾವು ಕಲ್ತಿದ್ದೀವಿ. ಐ ಹೋಪ್ ಕಾನ್ಸೆಪ್ಟ್ ಈಸ್ ಫುಲ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಮಿಕ್ಕಿದ 2 ವಿಡಿಯೋ, ಒಂದು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್, ಇನ್ನೊಂದು DNA ಫಿಂಗರ್ ಪ್ರಿಂಟಿಂಗ್, ಅವೆರಡನ್ನು ಮುಗಿಸಿದ್ರೆ ಚಾಪ್ಟರ್ ಮುಗ್ದಂಗೆ. ಸೊ ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.